ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಉದಾಸೀನಾದಪ್ಪಗ ಅಥವಾ ಈ ಟೂರಿಸಂನ ವಿಷಯದಲ್ಲಿ ಬೇರೆಲ್ಲೋ ಹೋಮ್ ಸ್ಟೇ ನೋಡಿಕೊಂಡು ಬೇರೆಲ್ಲೋ ರೆಸಾರ್ಟಿನ ನೋಡಿಕೊಂಡು ಹೋಗ್ತು. ಆದರೆ ನಮ್ಮ ಹವ್ಯಕರಲ್ಲಿ ಒಂದು ವಿಷಯ ಎಂತರ ಮಾಮೂಲಪ್ಪ ಹೇಳಿದ್ರೆ, ಪ್ರತಿಯೊಬ್ಬಂಗೂ ಕೃಷಿ ಹೇಳುದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ಅಥವಾ ಈ ಕೃಷಿ ಉತ್ಪನ್ನವ ಮಾಡುದಾಗಲಿ ಹಿಂಗಿಪ್ಪದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಇಂದು ನೋಡ್ತಾರೆ ನಮ್ಮ ದಕ್ಷಿಣ ಕನ್ನಡದ ಟೂರಿಸಮಿನ ಒಂದು ಲೆವೆಲ್ ಮೇಲಕ್ಕೆ ತಕೊಂಡು ಹೋದಂಥವು ಇಂದು ನಮ್ಮ ಮುಂದಿಗಿದ್ದವು. ಅವರ ಹೆಸರು ಕೋಚ್ ಪಾರ್ಥ ಹೇಳಿ. ಎಲ್ಲಿಯಾಣವು ಹೇಳಿ ಕೇಳ್ರೆ ವಾರಣಾಸಿ ಆರ್ಗ್ಯಾನಿಕ್ ಫಾರ್ಮಿನವು ಇವು. ಇನ್ನೂ ಹೆಚ್ಚಿನ ವಿವರ ಅವರ ಬಾಯಿಲೆ ಕೇಳುವ. ಕೋಚ್ ಪಾರ್ಥ ಯಾವ ವಿಷಯಲ್ಲಿ ಕೋಚ್, ಹಾಗೆ ಈ ಒಂದು ಕೋಚ್ ಪಟ್ಟ ಬಂದದು ಎಂತಕ್ಕೆ ಹೇಳಿ ಅವರ ಬಾಯಿಲೆ ಕೇಳುವ. ನಮಸ್ತೆ ಅಣ್ಣ, ಹೆಂಗಿದ್ದಿ? ಆರಾಮದಿ, ನಿಂಗೆ ಹೆಂಗಿದ್ದಿ? ನಾನು ಹುಷಾರಿದ್ದೆ. ಸೊ ನಿಂಗಳ ಹೆಸರಿನ ಹೇಳಿದಂಗೆ ಇದು ಕೋಚ್ ಪಾರ್ಥ ಹೇಳಿದೆ. ನಿಂಗ ಯಾವ ವಿಷಯಲ್ಲಿ ಕೋಚ್, ಹಾಗೆ ವಾರಣಾಸಿ ಆರ್ಗ್ಯಾನಿಕ್ ಫಾರ್ಮ್ ಎಲ್ಲಿ ಬತ್ತು, ನಿಂಗ ಹುಟ್ಟಿದ್ದು ಬೆಳೆದ್ದು ಎಲ್ಲ ಇಲ್ಲೆಯಾ, ಹೇಗೆ? ಫಸ್ಟ್ ಹೇಳಿದಂಗೆ ಕೋಚ್ ಪಾರ್ಥ ಹೆಸರು ಬಂದದ ಹೆಂಗೆ ಹೇಳಿ, ನಾನು ಈಜು ತರಬೇತುದಾರ ಆಗಿತ್ತೆ. ನಾನು ಸಣ್ಣ ಈಜುಗಾರ ಆಗಿತ್ತೆ, ಆದ್ರೆ ಹಳ್ಳಿಲಿದ್ದ ಕಾರಣ ಪೇಟೆಲಿತ್ತ ಇದು ಸಿಕ್ಕಿತಿಲ್ಲ, ಸ್ವಿಮ್ಮಿಂಗ್ ಪೂಲ್ ನ ಆಕ್ಸೆಸ್ ಅದ ಕೋಚ್ಗಳ ಟ್ರೈನಿಂಗ್ ಸಿಕ್ಕಿತಿಲ್ಲ. ಬಟ್ ಒಂದು ಲೆವೆಲಿಂಗ್ ಒಳ್ಳೆ ಏನೋ ಅಪ್ಪ ಅಮ್ಮ ಹೇಳಿಕೊಟ್ಟು ಮತ್ತೆ ರಜೆ ಎಷ್ಟು ಹಿಡಿಗತ್ತೋ ಅಷ್ಟು ಹೋಗಿ ಕೋಚಿಂಗ್ ತಕೊಂಡು ಒಂದು ನ್ಯಾಷನಲ್ ಲೆವೆಲ್ ಫೈನಲ್ಸ್ ವಾಪಸ್ ಮಾಡಿಕೊಂಡಿದ್ದೆ. ಬಟ್ ನಾನು ಕಲಿಯೋಲೆ ಆಸ್ಟ್ರೇಲಿಯಾಕ್ಕೆ ಹೋದೆ. ನಾನು ಕೃಷಿ ವಿಜ್ಞಾನಲ್ಲಿ ಕಲ್ತದ್ದು, ಮಾಸ್ಟರ್ಸ್ ಮಾಡಿದ್ದಲ್ಲಿ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿಲಿ. ಅದು ಮಾಡಿಕೊಂಡಿಪ್ಪಾಗ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ತಕೊಳ್ಳೋದು, ಇಲ್ಲೇ ಪೈಸೆ ತಕೊಂಡೋಗಿ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಾರಲ್ಲೇ ಎಂತ ನಾವು ತಕೊಂಡು ಹೋಗುತ್ತೆ, ಅದು ಮುಗಿತ್ತು. ಹಂಗೆ ಅಲ್ಲಿ ಕೆಲಸ ಅನಂತ ನನಗೆ ಈಜು ಸರಿಗೊಂತಿದ್ದು. ಫಸ್ಟಿಂಗ್ ರಜೆ ಹೆದರಿಕೆ ಆದ್ರೂ ಸಮೇತ ಆಸ್ಟ್ರೇಲಿಯನ್ಸ್ ಹಿಂಗೆ ಈಜು ಹೇಳ್ಕೊಳ್ಳಿ ಹೋಪ್ ಅಲ್ಲಿಗೆ ಈಜು ಶಾಲೆಗಳಿದ್ದಲ್ಲಿ, ಈಜು ಕೇಂದ್ರಗಳೇ ಇರ್ತದೆ, ಅಲ್ಲಿ ಹೋಗಿ ಕೇಳೋ ನೀನು ಹಿಂಗೆ ಸರ್ಟಿಫಿಕೇಶನ್ ಮಾಡಿಕೊಳ್ಳಿ ಹೇಳಿದ್ರು. ಹಾಗೆ ಕೂಡಲೇ ಮಾಡಿಸ್ಕೊಂಡೆ. ಆಸಮ್ ಸರ್ಟಿಫಿಕೇಟ್ ಹೇಳಿ ಈಗ ಅನದರ್ ಪ್ರೆಸೆಂಟರ್ ಇದೆ, ಅದರ ಇನ್ನೊಬ್ಬರಿಗೆ ಸರ್ಟಿಫಿಕೇಟ್ ಮಾಡ್ಲೆ ನಾನು ಹೋಗ್ತಾ ಇದ್ದೆ. ಅಷ್ಟಪ್ಪಾಗ ಒಂದು ಜಾಬ್ ಸಿಕ್ಕಿ ಅದರ 6 ವರ್ಷ ಕಂಟಿನ್ಯೂ ಮಾಡಿ ವಿಜ್ಞಾನದ ಕೋರ್ಸ್ನ ಒಟ್ಟೊಟ್ಟಿಗೆ ಇದರ ಮಾಡಿಕೊಂಡು ಉದಯಪ್ಪ 3:30-4 ಗಂಟೆಗೆ ಎದ್ದು 9-10 ಗಂಟೆಗೆ ಮನೆಗೆ ಬಂದು 10-20 ಗಂಟೆ ಕೆಲಸ ಮಾಡಿ ಒಂದು ವಾರಲ್ಲಿ ಯೂನಿವರ್ಸಿಟಿ ಮಾಡಿ. ಆದ್ರೆ ನನಗೆ ಒಳ್ಳೆ ಅಲ್ಲಿ ಕಲಿಯಲು ಸಿಕ್ಕಿತ್ತು. ಆಸ್ಟ್ರೇಲಿಯಾ ಅಂತ ಹೇಳುವ ಕಂಟ್ರಿ ಸ್ವಿಮ್ಮಿಂಗ್ ಇಲ್ಲಿ ಭಾರಿ ಮೇಲೆ ಇಪ್ಪಂಥದ್ದು, ಒಂದು 3rd-4th ಸ್ಥಾನಲ್ಲಿದ್ದು ಈ ಒಂದು ಸಣ್ಣ ಪಾಪ್ಯುಲೇಷನ್ ಇದ್ದರು ಸಮೇತ. ಅಂತ ಕೇಳಿದ್ರೆ ಎಲ್ಲರೂ ಸಮುದ್ರ ಇಪ್ಪದು, ಎಲ್ಲಾ ಸಿಟಿಗಳ ಸುತ್ತಲ್ಲಿ ಪೇಟೆಗಳ ಸುತ್ತ ಸಮುದ್ರ ಇಪ್ಪದು. ಹಾಗೆ ಇಲ್ಲಿ ಕಲ್ತು 6 ವರ್ಷ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಇಲ್ಲಿ ವಾಪಸ್ ಬಪ್ಪಾಗ ಇಲ್ಲಿ ಬಂದದ್ದು ಕೃಷಿ ವಿಜ್ಞಾನದಲ್ಲಿ. ತಂದೆ ತಾಯಿ ಒಟ್ಟಿಗೆ ಅಪ್ಪ ಅಮ್ಮನ ಒಟ್ಟಿಗೆ ಸೇರ್ಲಿ, ಅವಿಬ್ಬರು ಸಹ ಡಾಕ್ಟರೇಟ್ ಮಾಡಿದ್ದು ಕೃಷಿ ವಿಜ್ಞಾನದಲ್ಲಿ, ನಾವಿನ್ನು ಮಾಸ್ಟರ್ಸ್ ಮಾತ್ರ ಅದು. ಆದ್ರೆ ಐಡಿಯಾಸ್ ಇತ್ತು, ಎಕ್ಸಾಕ್ಟ್ ಅವೆಂತ ಮಾಡುದು ಅದು ಕರೆಕ್ಟ್ ಆಗಿ ನನಗೆ ಐಡಿಯಾ ಇತ್ತು. ಅವ್ರೊಟ್ಟಿಗೆ ಧುಮುಕಿದೆ ರಜೆ, ಮತ್ತೆ ಗೊತ್ತಿದ್ದಲ್ಲ ಅಪ್ಪ ಅಮ್ಮನೊಟ್ಟಿಗೆ ರಜೆ ಚೊರೆ ಆಯ್ತು, ನಮಗೆ ಜನರೇಷನ್ ಗ್ಯಾಪ್ ಇತ್ತು. ಅದೆಲ್ಲ ಅಪ್ಪಾಗ ಇನ್ನೊಂದು ವಿಷಯದಲ್ಲ, ಬರೀ ಕೃಷಿ ವಿಜ್ಞಾನ ಮಾತ್ರ ಅಲ್ಲ ಕಲ್ತ್ಕೊಂಡು ಬಂದದ್ದು, ಈ ಸ್ವಿಮ್ಮಿಂಗ್ ಈಜು ತರಬೇತಿ ಕೂಡ ಕಲ್ತ್ಕೊಂಡು ಬಂದ. ಮತ್ತೆ ಅಲ್ಲಿ ಅಂತ ಹೇಳಿದ್ರೆ ಅದು ಎಲ್ಲ ಒಟ್ಟಿಗೆ ಹೇಳುವಾಗ ನನಗೆ ಭಾರಿ ಒಳ್ಳೆ ಅಭಿಪ್ರಾಯ ಇದ್ದು ಆಸ್ಟ್ರೇಲಿಯಾದ ಮೇಲೆ. ಅಲ್ಲಿ ಇಲ್ಲಿ 1-2 ಇನ್ಸಿಡೆಂಟ್ಸ್ ಆಯ್ತು. ಆ ಸಣ್ಣ ರೇಷಿಯಲ್ ಇನ್ಸಿಡೆಂಟ್ಸ್ ಅಲ್ಲಿ ಹೇಳುವಾಗ ನಮಗ ಅನ್ಸುತ್ತೆ ಎಂತಕ್ಕಪ್ಪ ನಮ್ಮ ಮೇಲೆ ಇಂಡಿಯನ್ಸ್ ಹೇಳಿ ಪಡ್ವೋಸ್ ಹೇಳಿ ಮಾಡ್ತಾವ. ಅಷ್ಟಪ್ಪಾಗ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ನಾವಿದ್ದಾರೆ ಹೆಂಗೆ, ನಾವು ಕ್ರಿಕೆಟ್ ಆಡ್ತಾವ, ಆದ್ರೆ ಕ್ರಿಕೆಟ್ ಬರೀ 11-12 ದೇಶ ಆಡುದು. ಈಗ ಈಜು ಅಂತ ಹೇಳುವಂಥದ್ದು 187 ದೇಶ ಆಡ್ತು. ಹಾಗೆ ಈಗ ಒಲಿಂಪಿಕ್ಸ್ ಅಲ್ಲಿ ಇರ್ಲಿ ಅಥವಾ ವರ್ಲ್ಡ್ ಚಾಂಪಿಯನ್ಶಿಪ್ ಇರ್ಲಿ ಅಥವಾ ಕಾಮನ್ವೆಲ್ತ್ ಗೇಮ್ಸ್ ಮತ್ತೆ ಬೇರೆ ಬೇರೆ ಟೂರ್ನಿಮೆಂಟ್ಸ್ ಇರ್ತದೆ. ಅದರಲ್ಲಿ ಭಾರತದ ಯಾರದೊಬ್ಬ ಅಥ್ಲೀಟ್ ಅಥವಾ ಸ್ವಿಮ್ಮರ್ ಒಳ್ಳೆ ಮಾಡಿದ್ದಾರೆ, ನಮಗೆ ಹೆಮ್ಮೆ ಹೊಲಿ ಪಡ್ಲಾಕು ಹೊರೊಪ್ಪಾಗ. ಹಾಗೆ ಅದರ ಇಟ್ಕೊಂಡು ನಾನು ಅಗ್ರಿಕಲ್ಚರ್ನಿಗೆ ಒಂದು ಪಾಸಿಂಗ್ ಮಾಡಿ ಸ್ವಿಮ್ಮಿಂಗಿಗೆ ಅಥವಾ ಈಜಿಂಗ್ ತರಬೇತಿ ಹಂಗೆ ಪುತ್ತೂರ್ಲಿ ಪಾಲ್ವನ ಈಜುಕೊಳ ಇತ್ತು, ಅಲ್ಲಿ ಯಾರು ಕೋಚ್ಗೂ ಇತ್ತು. ಅಲ್ಲಿ ಅದ್ರ ಫಸ್ಟಿಂಗ್ ಅಲ್ಲಿ ಕೋಚಿಂಗ್ ಮಾಡಿ ಮತ್ತೆ ಪೂಲಿನ ಲೀಸಿಂಗ್ ತಕೊಂಡು ಈಗ 15-14 ವರ್ಷ ತಕೊಂಡು ನಡೆಸಿದ್ದು. ಆದ್ರೆ 4 ವರ್ಷಲ್ಲೇ ಅಂತಾರಾಷ್ಟ್ರೀಯ ಮೆಡಲ್ಸ್ ತಕೊಂಡು ವಾಪಷ್ಟು ಹೇಳಿಕೊಡ್ಲಾತು. ಸೊ ಮತ್ತೆ ತುಂಬಾ ಹೆಸರುವಾಸಿ ಅದೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತರಬೇತುದಾರ ಹೇಳಿ ಇದಾದ್ರೆ, ಇಂಗ್ಲಿಷ್ ತರಬೇತುದಾರರಿಗೆ ಕೋಚ್ ಹೇಳಿ ಹೇಳ್ತಾವೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಡೀ ಭಾರತದಲ್ಲಿ ಫಸ್ಟ್ ಆಗಿ ಕೋಚ್ ಹೇಳಿ ಒಂದು ಇದು ಮಾಡೋದು ಆನೆ ಇಪ್ಪಲು ಸಾಕಲ್ಲ, ಇದ್ದಕ್ಕೆ 1-2-3 ಜನ. ಬಟ್ ಕೋಚ್ ಪಾರ್ಥ ಹೇಳಿ ಹಾಗೆ ಫೇಮಸ್ ಆದ ಹೆಸರಲ್ಲಿ. ಆಗ ಸ್ವಿಮ್ಮಿಂಗ್ ಮಾತ್ರ, ಈಗ ಸ್ವಿಮ್ಮಿಂಗ್ ಬಿಟ್ಟು ಮತ್ತೆ ಕೆಲವು ಅದು ಬೇರೆ ವಿಷಯ, ಈಗ ಫ್ಲೋ ಇಕ್ಕು, ಅಡ್ವೆಂಚರ್ ಸ್ಪೋರ್ಟ್ಸ್ ಇಕ್ಕು, ಆಮೇಲೆ ಮೈಂಡ್ಫುಲ್ನೆಸ್, ಹೆಲ್ತ್ ಅದ್ರ ಬಗ್ಗೆ ಸಮೇತ ನಾನು ಮಾತಾಡ್ತೇನೆ. ಹಂಗೆ ಓವರ್ ಆಲ್ ಆಗಿ ಕೋಚ್ ಪಾರ್ಥ ಹೇಳಿ ನಿಮ್ಗೆ ಹೇಳ್ತೇವೆ, ದಾರ್ಲಿ ಒಪ್ಪಗೆಲ್ಲ ಕೇಳ್ತೇವೆ ಕೋಚ್ ಪಾರ್ಥ ಹೇಳಿ ಅಪ್ಮಾರ. ಅದು ಒಂದು ಪಾರ್ಟ್. ನಿಂಗಳ 2ನೇ ಕ್ವಶನ್, ನಾನು ಇದೇ ಮನೇಲಿ ಹುಟ್ಟಿ ಬೆಳೆದ್ದು. ಇದು
ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಅಡ್ಡನಡ್ಕ ಹೇಳುವಲ್ಲಿದ್ದು. ಎನ್ನ ಅಜ್ಜ ತುಂಬಾ ಫೇಮಸ್ ಆಗಿತ್ತು, ವಾರಣಾಸಿ ಸುಬ್ರಾಯ ಭಟ್ ಹೇಳಿ. ಅವು ಕ್ಯಾಂಕೋ ಸಂಸ್ಥಾಪನೆ ಹುಟ್ಟು ಹಾಕಿ ಎಲ್ಲ ಅಡಿಕೆ ತೋಟಗಾರರಿಗೊಂದು ಮೇಲೆ ಬಪ್ಪ ಅಂತ ಇದು, ಮತ್ತೆ ಕೊಕ್ಕೋ ತಂದು, ನನಗೆ ಆಸಕ್ತಿ ಕೊಕ್ಕೋದ ಮೇಲೆ ತುಂಬಾ ಇದ್ದು, ಚಾಕ್ಲೇಟ್ ಮೇಲೆ ಮಾಡೋ. ಸೊ ಅದನ್ನು ತಂದದೆ ಕಾರಣಕರ್ತರ ಆಗಿತ್ತು ಅಜ್ಜ. CPCR ಒಟ್ಟಿಗೆ ಎಲ್ಲ ಮಾಡಿ ಕ್ಯಾಂಪ್ಕೋಲಿ. ಅವರ ಮನೆ ಇದು, ಅವರ ಅಪ್ಪನ ಅಕ್ಕ ಕಟ್ಟಿದ ಮನೆ ಇದು. ಆನ್ ಹುಟ್ಟಿ ಬೆಳೆದಿಲ್ಲೇ, ಮತ್ತೆ ವಾಪಸ್ ಇಲ್ಲಿ ಬಂದು ಮಾಡ್ತಾ ಇರ್ಬೋದು. ಸೊ ನನ್ನ ಅಪ್ಪ ಅಮ್ಮ ಕೃಷಿ ವಿಜ್ಞಾನದಲ್ಲಿ ಹೆಸರುವಾಸಿ ಮಾಡಿದ್ದವು, ಸಾವಯವ ಕೃಷಿಲಿ. ಇದೇ ಜಾಗ ವಾರಣಾಸಿ ಫಾರ್ಮ್ಸ್ ಹೇಳಿ. ಅವು ಎಂತೆಲ್ಲ ಕಲ್ತಿದ್ದವು ಅದರೆಲ್ಲ ಇಲ್ಲಿ ಹಾಕಿದ್ದವು. ಅದೀಗ 30-35 ವರ್ಷ ಇದ್ದು, ಅದ್ರ ಫಲ ಸರಿಯಾಗಿ ತೋರಿಸುತ್ತಾ ಇದ್ದು. ಸಾವಯವ ಕೃಷಿ ಫಲ ಬಪ್ಪಲ್ಲಿ ರಜ್ಜ ಟೈಮ್ ತಕ್ಕೊಳ್ತು, ಅದೀಗೆಲ್ಲ ಫುಲ್ ಬರ್ತಾ ಇದ್ದು. ಇದು ವಾರಣಾಸಿ ಫಾರ್ಮ್ಸ್ ಅಡ್ಡನಡ್ಕಲ್ಲಿ ಇತ್ತು. ಸೊ ಅದೇ ನಿಂಗೆ ಹೇಳಿದೆ ಆಸ್ಟ್ರೇಲಿಯಾಕ್ಕೆ ಹೋದ ಮತ್ತೆ ನಿಂಗಳ ಈಜಿನ ಇದು ಚೂರು ಜಾಸ್ತಿ ಮಾಡಿದೆ ಹೇಳಿ. ಈಗ ಪಕ್ಕ ಲೋಕಲ್ ಕ್ವಶನ್ ಅಂತ ಹೇಳಿದ್ರೆ, ನಿಂಗೆ ಇಲ್ಲಿ ಹಣವಾದ ಕಾರಣ ನಿಂಗಳದ್ದು ಸ್ಕೂಲು ಕಾಲೇಜ್ ಎಲ್ಲ ಪುತ್ತೂರ ವಿವೇಕಾನಂದವ ಹೇಗೆ? ನಾನು ಓದಿದ್ದು ಅಡ್ಡನಡ್ಕ ಇಲ್ಲಿ ಶಾಲೆಯಲ್ಲಿ, 7ನೇ ಕ್ಲಾಸ್ ವರೆಗೂ ಅಡ್ಡನಡ್ಕಲ್ಲಿ ಓದಿದೆ. ಮತ್ತೆ ಇಂಗ್ಲಿಷ್ ಮೀಡಿಯಮೇ ಆಯ್ಕು ಹೆರೋಬೇಕಾದ್ರೆ ಹೇಳಿ ಅಳಿಕೆಲಿ ಇಂಗ್ಲಿಷ್ ಮೀಡಿಯಂಲಿ ಸೇರಿಕೊಂಡೆ. 8, 9, 10 ಅಲ್ಲಿ ಮಾಡಿದೆ ಬಾಲಕುಟೀರ ಇದರಲ್ಲಿ. ಆಮೇಲೆ ಅಳಿಕೆಗೆ ಹಾಸ್ಟೆಲಿಂಗ್ ಅಷ್ಟಪ್ಪ ಎಲ್ಲರೂ ಇಂಜಿನಿಯರಿಂಗ್ ಆಯ್ಕೊಳ್ಳಿ ಎಲ್ಲ ಇತ್ತು, ನನಗೆ ಏರ್ಕ್ರಾಫ್ಟ್ ಇಂಜಿನಿಯರ್ ಆಯ್ಕೊಳ್ಳಿ. ಹಾಗೆ ಅಳಿಕೆಲಿ ಫಸ್ಟ್ ಇಯರ್ ಸೆಕೆಂಡ್ PUC ಮಾಡಿದೆ. ಅದಾದ ನಂತರ ಸಡನ್ ಫುಲ್ ಲೈಫ್ ಚೇಂಜ್ ಟರ್ನ್ ಆಗಿ ಒಂದು ವೈಹಳ್ಳಿ ಇಂಟರ್ಸೆಕ್ಷನ್ ಬಂತು. CET ಬರೋದಿಲ್ಲ ನಾನು ಅದ್ರ ಬದಲು ಸ್ಪೋರ್ಟ್ಸ್ ಕೋಚಿಂಗ್ ತಗೊಂಡು. ನಾನು ಸ್ಪೋರ್ಟ್ಸ್ ಅಲ್ಲಿ ಜನರಲಿ ಒಳ್ಳೆ ಇತ್ತೆ, ಆದ್ರೆ ಸರಿಯಾದ ಟ್ರೈನಿಂಗ್ ಸಿಕ್ಕಿಲ್ಲ. ಹಂಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹೋಗಿ 2 ತಿಂಗಳು ತುಂಬಾ ಬ್ರೂಟಲ್ ಟ್ರೈನಿಂಗ್ ಅದ್ರ ಮಾಡಿ CET ಬರೋದಿಲ್ಲ. ಸೀದಾ ಬಂದು ಅಲೋಶಿಯಸ್ಲಿ ಪ್ಯೂರ್ ಸೈನ್ಸ್ ತಕೊಂಡು BSc ಮಾಡಿದೆ. ಬಟ್ ಬಯೋಟೆಕ್ನಾಲಜಿ ಹೇಳುವಂತ ಕೋರ್ಸ್ ಇತ್ತು, ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ. ಸಣ್ಣ ಇಪ್ಪಂಗ್ಲು ಜೆನೆಟಿಕ್ಸ್, ನನ್ನ ಅಪ್ಪ ಅಮ್ಮನೊಟ್ಟಿಗೆ ಅವರ PhD ಸುತ್ತಿಕೊಂಡಿತ್ತವ. ಸೈನ್ಸ್ ಹೇಳಿದ್ರೆ ಭಯಂಕರ ಆಸಕ್ತಿ. ಮೊದಲು ಅದು ಮೋರ್ ಆಫ್ ಟೆಕ್ನಾಲಜಿ, ಏರ್ಕ್ರಾಫ್ಟ್ ಅದ್ರಲ್ಲೆಲ್ಲ ಇತ್ತು. ಅದರಿಂದ ಸೆಕೆಂಡ್ PUC ಬಯಾಲಜಿಲಿ ವೆನ್ ಐ ಹರ್ಡ್ ಅಬೌಟ್ DNA ಅದ್ರ ಬಗ್ಗೆ ಎಲ್ಲ ತುಂಬಾ ಡೀಪ್ ಆಗಿದ್ದು, ತುಂಬಾ ಆಸಕ್ತಿ ಆಯ್ತು. ಹೇಳಿದರೆ ಅದು ಇನ್ನು ಡೀಪ್ ಆಗಿ ಮುಂದೆ ಒಂದ್ಸಲ ಹೇಳಕ್ಕು. ಬಟ್ ಸೈನ್ಸ್ ನಾನಾದ್ರೂ ಸಹ ಐ ಕಾಂಟ್ ಬಿಲೀವ್ ಇನ್ ಡಾರ್ವಿನ್. ಐ ಬಿಲೀವ್ ಇನ್ ಸಮಥಿಂಗ್. ದೇವರು ನಮ್ಮ ಸೃಷ್ಟಿ ಮಾಡಿದ್ದು, ದೇವರು ಹೇಳಿದ್ರೆ ಹೈಯರ್ ಸಿವಿಲೈಸೇಷನ್ ಎಲ್ಲ ಪ್ರಕಾರ ಅಷ್ಟು ಅಕ್ಯುರಸಿ ಅದರಲ್ಲಿದ್ದು. ಲೈಕ್ ಇಟ್ ಈಸ್ ಟೂ ಗುಡ್ ಟು ಬಿ ಫಾರ್ ಅ ಚಾನ್ಸ್ ಹೇಳಿ ನನಗೆ ಅನ್ಸಿತ್ತು. ಸೊ ಐ ವಾಂಟ್ ಟು ಸೇ ದಟ್ ಇದರಲ್ಲಿ ಇಂಟ್ರೆಸ್ಟ್ ಬಂತು. ಅದರಿಂದಾಗಿ ಎಂತದ್ದು ಡೀಪ್ ಡೈವ್ ಹೋಗಕ್ಕೆ ಇದರಲ್ಲಿ ಪ್ಯೂರ್ ಸೈನ್ಸ್ ಮಾಡಿ BSc ತಕೊಂಡು ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಬಯೋಟೆಕ್ನಾಲಜಿ ತಕೊಂಡು ಅದರ ಮುಗಿಸಿ ಪುಣೆಯಲ್ಲಿ 1 ವರ್ಷ ಕೋರ್ಸ್ ಮಾಡಿದೆ ಫಾರಿನ್ ಟ್ರೇಡ್ ನ ಬಗ್ಗೆ. ಯಾಕಂದ್ರೆ ದೂರ ಹೋಗ ಬ್ಲೂಪರ್ಸ್ ಆಯ್ತು ನಿಮಗೆ, ನೈಸ್ ಬ್ಲೂಪರ್ಸ್. ಸೊ ಪುಣೆಯಲ್ಲಿ 1 ವರ್ಷ ನಾನು 3 ಯೂನಿವರ್ಸಿಟಿ ನೋಡಿಕೊಂಡಿದ್ದೆ. ಒಂದು US ಅಲ್ಲಿ ಯೂನಿವರ್ಸಿಟಿ ಆಫ್ ಇಲಿನಾಯ್, ಇನ್ನೊಂದು ಸಿಂಗಾಪುರ್ ಯೂನಿವರ್ಸಿಟಿ, ಮತ್ತೊಂದು ಅಡ್ಲೈಡ್ ಯೂನಿವರ್ಸಿಟಿ. 3 ಆಪ್ಷನ್ ಇತ್ತು ನನಗೆ ಒಪ್ಪಲೆ. ಆದ್ರೆ ಆ ಟೈಮಲ್ಲಿ ನಾನು ಸ್ವಿಮ್ಮಿಂಗ್ ಟ್ರೈನಿಂಗ್ ಮಾಡಿಕೊಂಡು ಒಂದು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕೋರ್ಸ್ ಮಾಡಿಕೊಂಡು ಪುಣೆಯಲ್ಲಿ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋದ್ದು ಅಡ್ಲೈಡ್ ಯೂನಿವರ್ಸಿಟಿಗೆ. ಅಲ್ಲಿ ಸೆಲೆಕ್ಷನ್ ಆಯ್ತು, ಅಲ್ಲಿ ಹೋದೆ. ತುಂಬಾ ದೊಡ್ಡ ಕನೆಕ್ಷನ್ ಇತ್ತು ಅಲ್ಲಿ ಅನ್ನೋದು. ಬಟ್ ಹಾಗೆ ದಟ್ಸ್ ದ ಎಜುಕೇಶನ್. ಸೊ ಅದೇ ನೆಕ್ಸ್ಟ್ ಕ್ವಶನ್ ಹೇಳಿದಲ್ಲ, ನಿಂಗ ಅಲ್ಲಿ ಹೋಗಿ ಕಲ್ತಿರುದೆ, ವಾಟ್ ಮೇಕ್ಸ್ ಯು ಬ್ರಿಂಗ್ ಬ್ಯಾಕ್ ಹಿಯರ್ ಟು ಬಿ ರೂಟೆಡ್ ಹಿಯರ್? ಸೊ ನಾನು ಹೋಪಾಗ 2 ವರ್ಷ ಮುಗಿಸಿದ ಒಪ್ಪಳಿಗೆ ಸಿಕ್ತೆ. ಬಟ್ ನನಗೆ ಆಸ್ಟ್ರೇಲಿಯಾ ತುಂಬಾ ಇಷ್ಟ ಆಯ್ತು. ಅಲ್ಲಿ ಔಟ್ಡೋರ್ನೆಸ್ ಮತ್ತೆ ಪೀಪಲ್ ಕಲ್ಚರು ಎಂತ ಡಿಫ್ರೆನ್ಸ್ ಹೇಳಿದ್ರೆ, ಅಲ್ಲಿ ಯಾರು ನೀವು ಹೊಸಬರನ್ನ ಮೀಟ್ ಅಪ್ ಆಗ ನಮ್ಮ ಬಗ್ಗೆ ತುಂಬಾ ಒಳ್ಳೆ, ನೀವು 100 ಪಾಯಿಂಟ್ಸ್ ಇಟ್ಕೊಂಡು ನಾವು ನಮ್ಮ ಅವರ ಇಂಪ್ರೆಷನ್ ಮೇಲೆ. ಮತ್ತೆ ನಾವು ಮಾಡಿ ನಮ್ಮ ಇಂಪ್ರೆಷನ್ ಅವರ ಇಂಪ್ರೆಷನ್ ನಮ್ಮ ಮೇಲೆ ಕಮ್ಮಿ ಆಗುತ್ತೆ ಹೊರತು. ಬಟ್ ಸ್ಟಾರ್ಟಿಂಗ್ ಫುಲ್ ಇತ್ತು ಹೇಳಿದ್ರೆ ಆ ತರದ ಮನೋಭಾವ ಇತ್ತು, ಬಾರಿ ಇಷ್ಟ ಆಗಿತ್ತು ನನಗೆ. ಮತ್ತೆ ಎಂತ ಮಾಡೋದಿದ್ರು ಜನರದ್ದು ಸಪೋರ್ಟ್ ಇರ್ತಿತ್ತು ಅಲ್ಲಿ, ಫ್ರೆಂಡ್ಸ್ ಇಂದು ಗ್ರೂಪ್ ಇಂದು ಎಲ್ಲರದ್ದು. ಸೊ ಮತ್ತೆ ಔಟ್ಡೋರ್ ಇದರಿಂದಾಗಿ ಎಷ್ಟು ಸುಮಾರು ಕಲಿತೆ ಅಲ್ಲಿ. ಸ್ವಿಮ್ಮಿಂಗ್ ಮಾತ್ರ ಅಲ್ಲ, ಸರ್ಫಿಂಗ್, ಆಮೇಲೆ ಸರ್ಫ್ ಲೈಫ್ ಸೇವಿಂಗ್, ಮತ್ತೆ ಅಡ್ವೆಂಚರ್ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಬೇರೆ ತರದ್ದು ಎಲ್ಲ. ಮತ್ತೆ 4 ವರ್ಷ ಬಿಟ್ಟು ಒಟ್ಟು 6 ವರ್ಷ ಇತ್ತು ಅಲ್ಲಿ. ಅಲ್ಟಿಮೇಟ್ಲಿ ಬಪ್ಪದೇಳಿಯೇ ಮಾಡಿತ್ತೆ. ಆದ್ರೆ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಇಪ್ಪಾಗ ಫುಡ್ ಫಾರೆಸ್ಟ್ ಹೇಳುವಂತ ಒಂದು ವಿಶ್ವದ ಒಂದು ಫೇಮಸ್ ಫಾರ್ಮ್ ಅದು. ಪರ್ಮಕಲ್ಚರ್ ಅಲ್ಲಿ ಹೇಳ್ತು, ಸುಸ್ಥಿರ ಕೃಷಿ ಹೇಳಿ ನಾವು ಇಲ್ಲಿ ಹೇಳಿದಂಗೆ ಅದೊಂದು ಲೈಫ್ ಸ್ಟೈಲ್ ಪರ್ಮಕಲ್ಚರ್. ಅದರಲ್ಲಿ ಭಾರಿ ಹೆಸರುವಾಸಿ ಮಾಡಿದಂತಹ ಗ್ರಹಾಂ ಮತ್ತೆ ಅನೆಮೇರಿ ಬ್ರೂಕ್ಮನ್ ಹೇಳುವ ಕಪಲ್ನ ಫಾರ್ಮ್ ಅದು, ತೋಟ. ಅಲ್ಲಿ ನಾನು
ತುಂಬಾ ಟೈಮ್ ಸ್ಪೆಂಡ್ ಮಾಡಿತ್ತೆ. ಅವು ಎಂತ ಹೇಳಿದ್ರೆ ಅವುನ ಅಮ್ಮನ ಶ್ರೀಪಡ್ರೆ ಎಲ್ಲ ದೊಡ್ಡ ಫ್ಯಾನ್ಸ್ಗಳು. ಈ ಏರಿಯಾದ ಹೇಳಿಗೊಂದು ಪದ ಕೂಡಲೇ ರೆಡ್ ಕಾರ್ಪೆಟ್ ವೆಲ್ಕಮ್ ಇತ್ತು. ಹಾಗೆ ಅದೆಲ್ಲ ನೋಡಿ ಅಪ್ಪ ಅದ್ರ ನೋಡಿ ಅಪ್ಪ ಪರ್ಮಕಲ್ಚರ್ ನೋಡ್ಬೋದು. ನಾವಿಲ್ಲಿ ಮಾಡೋದು ನಾವು ಅವ್ರನ್ನೊಂದು 20 ವರ್ಷ ಅಡ್ವಾನ್ಸ್ಮೆಂಟ್ ಇಲ್ಲಿ ಮುಂದೆ ಇದ್ದು ಅಡ್ವಾನ್ಸ್ ಇದ್ದೇಳಿ ಅನ್ಸಿತ್ತು ನಮಗೆ. ಅದ್ರಲ್ಲ ಬಿಟ್ಟು ಅದೇ ದೊಡ್ಡ ವಿಷಯ ಅಪ್ಪ. ಅದ್ರ ಬಿಟ್ಟು ಇಲ್ಲಿ ಬಾರದ್ರೆ ಹೆಂಗೆ ನಮ್ಮದು ದಿಪ್ಪಾಗ ಹೇಳಿ ಇದು ಅನ್ಸಿತ್ತು. ಮತ್ತೆ ನನಗೆ ಊರಿಂದ ಫುಲ್ ಇಲ್ಲೇ ಹುಟ್ಟಿ ಬೆಳೆದಲ್ಲ, ಪೇಟೆಲಿ ಅಂತ ಬದುಕಲೇ ಸಾಧ್ಯ ಇಲ್ಲ ನನಗೆ. ಹಂಗೆ ಅದು ಹೋಯ್ತು ಒಂದ್ಸತಿ, ಬಟ್ ಹಂಗೆ ಇಲ್ಲಿ ಬಂದದ್ದು. ಇದೀಗ ನಿಂಗಳ ಬಗ್ಗೆ ಹೇಳಿದ್ವಿ, ಇನ್ನು ವಾರಣಾಸಿ ಫಾರ್ಮಿನ ಬಗ್ಗೆ ಹೇಳ್ತಾರೆ. ನಿಂಗೆ ಹೇಳಿದ್ರು ಈ ಮನೆ ಈಗ ಅಜ್ಜನ ಅಕ್ಕ ಕಟ್ಟಿದ್ದು ಹೇಳಿ. ಸೊ ನಿಂಗ ಈಗ ಇಲ್ಲಿ ಎಂತ ಮಾಡ್ತಾ ಇದ್ದಿ? ಹಂಗೆ ನೋಡ್ತಾರೆ ಈಗ ವಾರಣಾಸಿ ಆರ್ಗ್ಯಾನಿಕ್ ಫಾರ್ಮ್ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ತಾರೆ. ಹೋಮ್ ಸ್ಟೇಗ ಮತ್ತೆ ಸುಮಾರು ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲವೂ ಇದ್ದು, ವಾಲಂಟಿಯರಿಂಗ್ ಕೂಡ. ಇದೆಲ್ಲ ಐಡಿಯಾಸ್ ಹೆಂಗೆ ಬಂದದ್ದು? ಅಂಡ್ ಇದ್ರಲ್ಲಿ ನಾನು ಮಿಸ್ ಔಟ್ ಮಾಡಿದ್ದಾರೆ, ಬೇರೆ ಎಂತೆಲ್ಲ ಮಾಡ್ತಾ ಇದ್ದಿ ನಿಂಗ? ಖಂಡಿತ. ಸೊ ಫಸ್ಟ್ ವಾರಣಾಸಿ ಫಾರ್ಮ್ಸ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲೇ ಇತ್ತು. 2002 ಸುಸ್ಥಿರ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ 1997ರಲ್ಲಿ ವಾರಣಾಸಿ ಫಾರ್ಮ್ಸ್ ಫಸ್ಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಆದಾಗ. ಇಂಡಿಯಲ್ಲಿ ಆರ್ಗ್ಯಾನಿಕ್ ಬಾಡಿ ಇತ್ತಿಲ್ಲ ಸರ್ಟಿಫೈಂಗ್ ಏಜೆನ್ಸಿ, ಜರ್ಮನಿಂದ ಕರ್ಕೊಂಡು ಬಂದು ಸ್ಕಾಲ್ ಹೇಳಿ ಅಲ್ಲಿ ಮಾರ್ಕೈಲ್ ಮಾಡಿಸಿದ್ದು. ಮತ್ತೆ ಭಾರತದಲ್ಲಿ ಶುರುವಾತು ಬೆಳತು ಬಯೋ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಮೆನ್ಯೂರ್ಸ್, ಕಾಂಪೋಸ್ಟಿಂಗ್ ಮೆಥಡ್, ಹೇಗೆ ಸಾವಯವ ಕೃಷಿಲಿ ಒಳ್ಳೆ ಇಳುವರಿ ಪಡೋದು, ಸುಸ್ಥಿರವಾಗಿ ಒಂದು 50 ವರ್ಷ 60 ವರ್ಷದಲ್ಲಿ ಒಂದೇ ಮರ ಇಟ್ಟುಕೊಬಹುದು, ಅದೆಲ್ಲ ಹೇಳಿಕೊಟ್ಟು ಅಪ್ಪ ಅಮ್ಮ ಕಲ್ತು ಎಲ್ಲರಿಗೂ ಹೇಳಿಕೊಟ್ಕೊಂಡಿತ್ತು. ಕೃಷಿ ಸಮ್ಮೇಳನ ಮೇಲೆ ಸಮ್ಮೇಳನ ಹಾಕೊಂಡಿತ್ತು. ಆಮೇಲೆ ಒಂದು ಪ್ರಾಜೆಕ್ಟ್ ಇಲ್ಲಿ 1800 ಫಾರ್ಮರ್ಸ್ ನ ಸಾವಯವ ಕನ್ವರ್ಟ್ ಮಾಡಿದ್ದು ಮಾತ್ರ ಅಲ್ಲ, ಅವಕ್ಕೆ ಸರ್ಟಿಫಿಕೇಶನ್ ಮಾಡಿದವು. ಅದರಲ್ಲಿ ಒಬ್ಬರು ನಮ್ಮ ಅಮೈ ಮಹಾಲಿಂಗ ನಾಯಕರು, ಪದ್ಮಶ್ರೀ ಅವಾರ್ಡ್ ವಿನ್ ಆದವರು. ಸುಸ್ಥಿರ ಕೃಷಿ ಇಲ್ಲಿ ನೋಡಿದ್ರೆ ಇದಕ್ಕೂ ತುಂಬಾ ಸಿಮಿಲಾರಿಟಿ ಇದ್ದವರ ಫಾರ್ಮಿಂಗ್. ಸೊ ಅದೆಲ್ಲ ಮಾಡಿ ಈ ಬಯೋ ಫರ್ಟಿಲೈಸರ್ಸ್ ಇದರಲ್ಲಿ ತುಂಬಾ ಹೆಸರುವಾಸಿಯಾಗಿತ್ತು. ಅಷ್ಟಪ್ಪಾಗ ನಪ್ಪಮ್ಮ ಇಬ್ರು ಐಫೋಮಿಂಗ್ ಪ್ರೆಸೆಂಟರ್ ಆಗಿತ್ತು. ಐಫೋಮ್ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೋರಂ ಫಾರ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಮೂವ್ಮೆಂಟ್ ಹೇಳಿ, ಅದು ಬೇರೆ ಬೇರೆ ದೇಶದಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ಸಿಂಗ್ ಹೇಳಿಕೊಡುವಂತ ಅದೊಂದು ಸಮ್ಮೇಳನ. ಆ ಸಮ್ಮೇಳನದಲ್ಲಿ ನಪ್ಪಮ್ಮ ಇಬ್ರು ಸಹ ಪ್ರೆಸೆಂಟರ್ಸ್ ಆಗಿತ್ತು. ಅವರ ಕೆಲಸ ಸುಮಾರು ಯಾರಿಗೂ ಗೊತ್ತಿಲ್ಲ. ಎನ್ನ ಕೇಳುದಾದ್ರೆ ಅಡ್ಜಸ್ಟ್ ಕೆಲಸ ಮಾಡಿದ್ದು ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಅವು ಕೆಲಸ ಮಾಡಿತ್ತು. ಆದ್ರೆ ಅದು ಗೊತ್ತಾಗಿಲ್ಲ ಎಲ್ಲರಿಗೂ. ಸೊ ಐಫೋಮ್ಲಿ ಅವು ಪ್ರೆಸೆಂಟ್ ಮಾಡಿಕೊಂಡು 20 ಟೈಮಲ್ಲಿ ಬೇರೆ ಬೇರೆ ದೇಶದಿಂದ ಬಂದುಕೊಂಡಿರ್ತವೆ. ಇಲ್ಲಿ ಬಂದುಕೊಂಡು 1 ವಾರ ಎಲ್ಲ ಇದ್ದು ಎಂತದಿದು ಹೆಂಗೆ ಯಾವತ್ತು ಅದ್ರ ಬಗ್ಗೆ ಎಲ್ಲ ಕಲಿಯೋದು ಹಾಗಿಪ್ಪ ಎಲ್ಲ ಮಾಡಿಕೊಂಡಿರ್ತವು. ಅಷ್ಟಪ್ಪಾಗ ನಿಂಗೆ ಎಂತಗೆ ಬತ್ತಿಲ್ಲಿ ಮತ್ತೆ ಕೆಲಸ ಮಾಡಿಕೊಂಡಿರ್ತವು. ಎಂತಗೆ ನೀವು ಕೆಲಸ ಮಾಡಿ ವಾಲಂಟಿಯರಿಂಗ್ ಯಾರೊಬ್ಬ ಒಂದು ವರ್ಡ್ ಹೇಳಿದ, ವೂಫಿಂಗ್ ಹೇಳಿ ಅಂತ. ನಾಯಿ ವೂಫ್ ಎಂತ ಹೇಳಿ ಹೇಳಿದೆ. ವೂಫಿಂಗ್ ವಿಲ್ಲಿಂಗ್ ವರ್ಕರ್ ಆನ್ ಎನ್ ಆರ್ಗ್ಯಾನಿಕ್ ಫಾರ್ಮ್ ಹೇಳಿದ್ರೆ ಸ್ವಇಚ್ಛೆಯಿಂದ ಬಂದು ಕೆಲಸ ಮಾಡುವಂತದ್ದು ಆರ್ಗ್ಯಾನಿಕ್ ಫಾರ್ಮ್. ಹಾಂಗ್ಸ್ ಒಂದಿದ್ದು. ಮತ್ತೆ ನಾನು ಟ್ರಾವೆಲ್ ಮಾಡಿದೆ. ನಾನು ಆಸ್ಟ್ರೇಲಿಯಾ 6 ವರ್ಷ, ಮತ್ತೆ ಕೆಲವು ತಿಂಗಳು UK, USA, ಸ್ವಿಟ್ಜರ್ಲ್ಯಾಂಡ್, ಸೌತ್ ಅಮೇರಿಕಾ ಎಲ್ಲ ಟ್ರಾವೆಲ್ ಮಾಡಿದ್ದೆ. ಇಲ್ಲೆಲ್ಲ ಊಫಿಂಗ್ ಮಾಡ್ಲಿ ಹೋದ. ಇನ್ನೊಬ್ಬರು ಏನಾಗ ಫ್ರೀ ಊಟ, ಫ್ರೀ ವಸತಿ ಅಥವಾ ತುಂಬಾ ಸಣ್ಣ ಚಾರ್ಜ್, ಹೋಟೆಲ್ ಇಂದ ಅಥವಾ ಹಾಸ್ಟೆಲ್ ಇಂದ ಎಲ್ಲ ತುಂಬಾ ಕಮ್ಮಿ ಚಾರ್ಜ್. 6 ಗಂಟೆ ಕೆಲಸ ಮಾಡಕ್ಕೆ. ಕೆಲಸ ಮಾಡುವಾಗ ಎಷ್ಟೋ ಅಂತವರೇ ಸಿಕ್ಕುತ್ತು ಊರು ತಿರುಗೋ. ಎಂತ ನಾಲೆಜ್ ಬರ್ತೇಳಿ. ನಾವು ಯೂನಿವರ್ಸಿಟಿಗೆ ಹೋಗಿ 10 ಪಟ್ಟು ನಾಲೆಜ್ ಇದ್ರಲ್ಲೇ ಅಲ್ಲ ನಮ್ಮಲ್ಲಿ ಅಂತ ಶುರು ಮಾಡ್ಲಾಗ. ಹಂಗೆ ಫಸ್ಟ್ ಊಫಿಂಗ್ ವರ್ಜಿಗೆ ಅಪ್ಲೈ ಮಾಡಿದೆ. ಮತ್ತೊಂದು FSL ಇಂಡಿಯಾಲಿ ಮಾಡಿದೆ. ಮತ್ತೆ ವರ್ಕ್ ಅವೇ ಹೇಳಿ ಮಾಡಿದೆ. 2014 2 ಜನರಿಂದ ಶುರುವಾದ್ದು. ಕೋವಿಡ್ ಅಪ್ಪ ಟೈಮಲ್ಲಿ 28 ಜನ ಇತ್ತು ಹಂಗೆ. ಮತ್ತೆ ಕೋವಿಡ್ ಆದ ನಂತರ ವಾಪಸ್ ಆಗ ಇನ್ಸ್ಟಾಗ್ರಾಮ್ ಅಡ್ವರ್ಟೈಸ್ಮೆಂಟ್ ಹಾಕಿದೆ. ಅಷ್ಟು ಅದನ್ನ ಅಲ್ಲಿವರೆಗೆ ಇಂಡಿಯನ್ಸ್ ಬಂದ್ಕೊಂಡಿರ್ತವೆ. ಮತ್ತೆ ಭಾರತದವರು ತುಂಬಾ ಒಪ್ಪಲು ಶುರುವಾದವು. ಒಂದೊಂದು ತಿಂಗಳಿಗೆ 60-70 ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಮಾಡಿದೆ. 5-6 ದಿನ ಹೇಳಿಕೊಂಡು ಹಾಗೆ ಅದು ಅಲ್ಲಿ ಶುರುವಾತು. ಮತ್ತೆ ಅಗ್ರಿ ಟೂರಿಸಂ ಹೆಂಗ್ ಶುರುವಾತು ಹೇಳಿದ್ರೆ, ಎಲ್ಲ ಕಸಿನ್ ಫ್ರೆಂಡ್ ಒಬ್ಬ ಬಂದಿತ್ತ. ಅವ ಬಂದು ಇನ್ನೊಂದು ಟೀಮ್ ಇದ್ದಂಗ ಸಾಫ್ಟ್ವೇರ್ ಟೀಮು ರನ್ನಿಂಗ್ ಎಲ್ಲ ಹೋಗ್ತೇವೆ ಕರ್ಕೊಂಡು ಒಪ್ಪಲಕ್ಕ. ಜಾಗ ಇಲ್ಲೇ ಬಟ್ ಅಲ್ಲಿ ಇಲ್ಲಿ ಬೆಡ್ ಹಾಕಿರೋ ಬಪ್ಪಲಕ್ಕ 2012 ಬಂದವಕ್ಕೆ ಬಾರಿ ಖುಷಿ ಆಯ್ತು. ಬಂದಲ್ಲಿ ಒಂದು ಸೆಕೆಂಡ್ ಪೀಸ್ ಮಾಡೋ ಹುಡುಗಿ ಇತ್ತು. ಅದೇ ಪ್ರಾಪರ್ ಜೆನ್ಸಿ ಹಂಗೆ ವಾಟ್ ಎವರ್ ಅಂತ ಹೇಳಿಕೊಂಡಿತ್ತು. ಹೇಳಿದ್ರೆ ಒಂದು ಗೋಲ್ ಹೇಳಿತ್ತಿಲ್ಲ, ಅದಕ್ಕಿಂತ ಆಸಕ್ತಿ ಇತ್ತಿಲ್ಲ ಲೈಫ್ ಅಲ್ಲಿ ಅಂತದಲ್ಲ ನಂಗೆ. ಅದು ಇಲ್ಲಿ ಬಂದಪ್ಪ ಅದಕ್ಕೆ ಸಡನ್ ಆಗಿ ಕೃಷಿಲಿ ಆಸಕ್ತಿ ಬಂತು. ಮತ್ತೆ ಅದ್ರ ಅಮ್ಮ ಫೋನ್ ಮಾಡಿ ಬಪ್ಪಲಕ್ಕ 1 ತಿಂಗಳು ಎಂತಾರೊಂದು ಇಂಟರ್ನ್ಶಿಪ್ ಮಾಡ್ಲಕ್ಕ ನೋಡಿ ಎಂತಾರೊಂದು ಮಾಡ್ಲಕ್ಕ ಹೇಳಿ ಬಂದು. ಅದೊಂದು 20-25 ದಿನ ಇದ್ದು ಸಾಯಿಲ್ ಬಯಾಲಜಿ ಎಲ್ಲ ಕಲ್ತದ್ದು. ಹೋಗಿ ಅದರ ಸ್ಟಡೀಸ್ ಅಗ್ರಿಕಲ್ಚರ್ಲಿ ಮಾಡಿ ಈಗ ಅಗ್ರಿಕಲ್ಚರ್ಲಿ ವರ್ಕ್ ಮಾಡ್ತಾ ಇದ್ವಿ. ಅಷ್ಟಪ್ಪ ಅಂದಾಜ್ ಅಲ್ಲ ಈ ಎಷ್ಟೋ ಪೇಟೆಲ್ ಹುಟ್ಟುವಕ್ಕೆ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿರ್ತಿಲ್ಲ. ನಾವು ಈಗ ಬಾಳೆಹಣ್ಣು ತಿಂದರಲ್ಲ, ಒಂದು ಬಾಳೆಹಣ್ಣು ಇಷ್ಟವಿಲ್ಲ ಹೇಳಿ ಅದಕ್ಕೆ ಮುಟ್ಟದಿದ್ರೆ ಹೆಂಗೆ ಹಾಗೆ ಒಂದು
ಇದರಿಂದ ತೋರ್ಸಲಾಗ ಹಾಗೆ 2014 ಇರಕ್ಕೂ ಕರ್ನಾಟಕ ಗವರ್ಮೆಂಟಿಗೆ ಅಗ್ರಿ ಟೂರಿಸಂ ಪಾಲಿಸಿಯ ಬಗ್ಗೆ ಒಂದು ಇದು ಮಾಡಿದೆ. ಒಂದು ಅಗ್ರಿ ಟೂರಿಸಂ ಹಿಂಗೊಂದು ಆಪ್ಷನ್ ಇದ್ದು ಅದು ಮತ್ತೆ ಕರ್ನಾಟಕದ ಮೊದಲು ಮಹಾರಾಷ್ಟ್ರ ಎಲ್ಲ ಬೇರೆಲ್ಲ ತುಂಬಾ ತಕೊಂಡು ಮಾಡಿದೆವು. ಬಟ್ ಹೆಂಗೋ ನಿಲ್ಸಿಲ್ಲ, ಹೆಂಗೋ ಹೋಮ್ ಸ್ಟೇ ಲೈಸೆನ್ಸ್ ತಕೊಂಡು ಪಂಚಾಯತ್ ಲೈಸೆನ್ಸ್ ತಕೊಂಡು ವಿ ಸ್ಟಾರ್ಟೆಡ್ ಹೋಸ್ಟಿಂಗ್ ಪೀಪಲ್ ಒಂದು ವಾಲಂಟಿಯರ್ಸ್ ಆಗಿ. ನಿಂಗೆ ಬರಕ್ಕೂ ಬಂದರೆ 4 ರಿಂದ 6 ಗಂಟೆ ಕೆಲಸ ಮಾಡಕ್ಕೂ ದಿನ ಹೆಂಗೋ ನಮ್ಮ ಊಟ ಕೊಡ್ತೇವೆ ಮತ್ತೆ ಪ್ಲಸ್ ಹೆಂಗೋ ಎಂತೆಲ್ಲ ನಾಲೆಜ್ ಇದ್ದು ಅದೆಲ್ಲ ಹೆಂಗೋ ಶೇರ್ ಮಾಡ್ತೇವೆ. ಇಟ್ಸ್ ನಾಟ್ ಅ ಕೋರ್ಸ್ ಅಲ್ಲ, ಅಪ್ಪಾಗ ಮಾಡುದು. ಮತ್ತೆ ಹಿಂಗೆ ಮದುವೆ ಎಲ್ಲ ಹೋಪಲ್ಲ ಕರ್ಕೊಂಡು ಹೋಗ್ತೇವೆ. ಮತ್ತೆ ಅದಕ್ಕೆ ಇಂಟರ್ನ್ಯಾಷನಲ್ ಒಪ್ಪಲು ನ್ಯಾಷನಲ್ ಒಪ್ಪಲು ಶುರುವಾಯ್ತು. ಆಮೇಲೆ ಗೆಸ್ಟ್ಗಳ ಹಾಗೆ ಇಟ್ ಸ್ಟಾರ್ಟೆಡ್ ಆಫ್ ವಿತ್ ಸ್ವಿಮ್ ಕ್ಯಾಂಪ್ಸ್. ಈಗ ಎನ್ನೋದು ಆಗ ಒಂದೇ ಗೋಲ್, ಒಟ್ಟು ಎಂತಾರು ಮಾಡಿ ವರ್ಲ್ಡ್ ಇಲ್ಲಿ ಮೆಡಲ್ ತಕೊಳ್ಳಬೇಕು, ಒಂದು ಭಾರತ ಒಂದು ದೊಡ್ಡ ಸ್ವಿಮ್ಮಿಂಗ್ ಒಂದು ದೊಡ್ಡ ಇದು ಮಾಡಬೇಕು. ಅಷ್ಟಪ್ಪಾಗ ಹೆಂಗೆ ಮಕ್ಕಳೆಲ್ಲ ಕರ್ಕೊಂಡು ಬಂದು ಡಾರ್ಮಿಲಿ ಕೂರಿಸಿ ಅವರ ಕುದಿಯಪ್ಪನ ಬ್ರೇಕ್ಫಾಸ್ಟ್ ತಿಂಡಿ ಲಂಚ್ ಅದರದ್ದೆಲ್ಲ ನೋಡಿಕೊಂಡು ಟ್ರೈನಿಂಗ್ ಪೋಸ್ಟ್ ಟ್ರೈನಿಂಗ್ ರಿಕವರಿ ಎಲ್ಲ ಇದ್ರದ್ದು ಮಾಡಿ ಅದು ಫೇಮಸ್ ಅಪ್ಪ. ಸೊ ಅದು ಪ್ರತಿ ವರ್ಷ ಒಂದು ವಾರಣಾಸಿ ಸ್ವಿಮ್ ಕ್ಯಾಂಪ್ ಅಲ್ಲಿ ಅದು ನಿಮಗೆ ಯೂಟ್ಯೂಬ್ ಎಲ್ಲ ನೋಡ್ಲಿಕ್ಕೆ ಇದ್ದು ಹಾಗೆ. ಅದಕ್ಕೆ ಮತ್ತೆ ಆಸ್ಟ್ರೇಲಿಯಾದ ಬಂದವು. ಮತ್ತೆ ಈಗ ಫಿನ್ಲ್ಯಾಂಡ್ ಒಬ್ಬ ಕೋಚ್ ಬಂದ ಅದರ ನಡೆಸುತ್ತ ಹಾಗೆ ಅಲ್ಲಿವರೆಗೆ ಬಂದದ್ದು. ಸೊ ಅದೆಲ್ಲ ಅಪ್ಪಾಗ ಅಗ್ರಿ ಟೂರಿಸಂ ಡೆವಲಪ್ ಅಪ್ಪಲ್ಲಿ ಶುರುವಾತು. ಮತ್ತೆ 2012 ನಾನು ಬಂದ ಟೈಮಲ್ಲಿ ನನಗೆ ಒಂದು ಮರದ ಮೇಲೆ ಮನೆ ಕಟ್ಟಕ್ಕೆ ಒಂದು ಹುಚ್ಚಿತ್ತು. ಹಾಗೊಂದು ಮರದ ಮೇಲೆ ಒಂದು ಮನೆ ಕಟ್ಟುವ ಹೇಳಿ ಹೋಗಿ ಅಪ್ಪಾಗ ಅದಷ್ಟು ಲಾಯ್ಕ ಬಂದಿಲ್ಲ, ರಜೆ ಲೀಕ್ ಎಲ್ಲ ಇತ್ತು. ಅದಲ್ಲಿ ಬಂದೊಂದು ಸ್ಟೇ ಮಾಡಿದ ಗೆಸ್ಟ್ ಗಳಿದ್ದು ಹೆಂಗೂ ಒಂದು ಕಾಂಟ್ಯಾಕ್ಟ್ ಇದ್ರು, ಜವಾದ ಮರದ ಮೇಲೆ ಮನೆ ಮಾಡಕ್ಕಾದ್ರೆ ಇವರ ಹತ್ರ ಕೇಳಿ ಟ್ರೀ ಹೌಸ್ ಕಮ್ಯುನಿಟಿ ಹೇಳಿ ಜರ್ಮನಿಯ ಟೀಮ್, ಬಟ್ ಬೇರೆ ಬೇರೆ ದೇಶದವೆಲ್ಲ ಅದು ಸೇರಿಕೊಳ್ತಾರೆ. ಅವರಕ್ಕೊಂದು ಮೆಸೇಜ್ ಮಾಡಿ ನಾವು ಬಂದು ಆತು ಮಾಡ್ತೇವೆ ಹೇಳಿ ಒಂದು ಬಿಲ್ಡ್ ಮಾಡಿದ್ರು ಟ್ರೀ ಹೌಸ್ 2015. ದಟ್ ವಾಸ್ ಅವರ್ ಫಸ್ಟ್ ಪ್ರಾಪರ್ ಸ್ಟೇ. ಒಂದು ಅದರಿಂದ ತುಂಬಾ ಹೆಸರಾದಿತ್ತು. ಅದಾದ ನಂತರ 2020 ಮತ್ತೆ ಹಳೆ ಮನೆಗೂ ಎಲ್ಲ ಇರ್ತಲ್ಲ ನಮ್ಮಲ್ಲಿ, ಸಣ್ಣ ಸಣ್ಣ ಮನೆಗೂ ಇರ್ತು, ಅದಕ್ಕೆ ಸ್ಟಾಫ್ ಕ್ವಾರ್ಟರ್ಸ್ ಹಂಗೆಲ್ಲ ಅದ್ರಲ್ಲೊಂದು ರಜ್ಜ ದೊಡ್ಡ ಮಾಡಿ ಮಾಡ್ನಂಗೆ ಮಾಡಿ ಒಳ್ಳೆ ಇಂಟೀರಿಯರ್ಸ್ ಎಲ್ಲ ಆಯ್ಕೆ ಮಾಡಿ ಸಣ್ಣ ಸಣ್ಣ ರೂಮ್ ಕಮ್ಮಿ ಪ್ರೈಸಿಂಗ್ 1500 3 ಊಟ ಸೇರಿಕೊಂಡು ಆ ತರಲ್ಲಿ ಮಾಡ್ಲಿ ಶುರು ಮಾಡಿದೆ. ಅದು ಒಳ್ಳೆ ಪಿಕಪ್ ಆಯ್ತು. ಅಷ್ಟಪ್ಪಾಗ ಮತ್ತೆ ಕೆಲವು ಫೆಸ್ಟಿವಲ್ಸು, ಆಮೇಲೆ ನಮ್ಮಲ್ಲೀಗ ಲೋಕಲ್ ತುಂಬಾ ಭೂತಕೋಲ್ ಅಂತ ಹಿಡಿದು ಯಕ್ಷಗಾನ ಅಂತ ಹೇಳಿದ್ರು ಅದೆಲ್ಲ ಇರ್ತು. ಮತ್ತೆ ಇನ್ನು ಸ್ಪೋರ್ಟ್ಸ್ ರಿಲೇಟೆಡ್ ಫ್ಲೂ ಆರ್ಟ್ ಸ್ಪೋರ್ಟ್ಸ್ ಇಂಥದನ್ನೆಲ್ಲ ಮಾಡಿ ಫೆಸ್ಟಿವಲ್ಸ್ ಮಾಡಿ ಅದಕ್ಕೆ ಜನ ಒಪ್ಪಿಸು. ಮತ್ತೆ ಚಾಕ್ಲೇಟ್ ನಮ್ಮಲ್ಲಿ ಕೊಕ್ಕೋ ಇದ್ದು ಚಾಕ್ಲೇಟ್ ಮಾಡ್ತು. ಅದ್ರ ಬಗ್ಗೆ ಬಂದ 5 ದಿನಲ್ಲಿ ಚಾಕ್ಲೇಟ್ ಮಾಡೋದು ಹೆಂಗೆ ಹೇಳಿ ಕಲಿಯೋದು, ಅದ್ರ ಬಗ್ಗೆ 3 to ಬಾರ್ ವರ್ಕ್ಶಾಪ್ಸ್. ಮತ್ತೆ ವೆಲ್ನೆಸ್ ಇಂದು ಯೋಗ ಆ ತರ ಅದೆಲ್ಲ ನಮ್ ಹುಟ್ಟಿದ ಊರಿದ್ದು ಯೋಗದ್ದು ಅಲ್ಲ. ಹಂಗೆ ಇಲ್ಲಿ ಆ ವೈಬ್ಸ್ ಹೇಳಿ ಎನರ್ಜಿ ಅದೇ ಇರ್ತು. ಸೊ ಬೇರೆ ಬೇರೆ ಯೋಗ ಟೀಚರ್ಸ್ ಬಂದು ನೋಡಿಕೊಂಡು ಓಕೆ ಹಂಗಲ್ಲಿ ಮಾಡ್ತೇವೆ ಒಂದು ಸ್ಟೇಜ್ ನಂಗೆ ಅಂತಾರೆ ಮಾಡಿಕೊಡಿ, ಹಂಗೊಂದು ಸ್ಟೇಜ್ ಆಯ್ತು ಅಲ್ಲಿ ಅದಾಯ್ತು. ಮತ್ತೆ ವೆಲ್ನೆಸ್ ಇಲ್ಲಿ ಬೇರೆ ಹೀಲಿಂಗ್ ಹೇಳಿ ಮಾಡಿದ್ದೆ, ಮತ್ತೊಂದು ಸೂಪರ್ ಹ್ಯೂಮನ್ ಪ್ರೋಟೋಕಾಲ್ ಹೇಳಿ ಬೇರೆ ಬೇರೆ ಸ್ಪೋರ್ಟ್ಸ್ ಅದು ಫಿಟ್ನೆಸ್ಸಿಗೆ ಹೆಲ್ಪ್ ಅಪ್ ಆಗಿರ್ತದೆ ಅದ್ರ ಮಾಡಿದೆ. ಆಮೇಲೆ ಮತ್ತೆ ಸಡನ್ ಆಗಿ ಒಬ್ಬ ಕೆನಡನ್ ಒಬ್ಬ ಶೆಫ್ ಕಾಲ್ ಮಾಡಿ ಒಂದು ತೋಟಲ್ಲಿ ಊಟ ಹಾಕ್ಸಬೇಕು ಎಲ್ಲರಿಗೆ. ಆದ್ರೆ ಇದು ಸ್ಪೆಷಲ್ ಊಟ ಎಂತಪ್ಪ ಇದು ಶೆಫ್ ಟೇಸ್ಟಿಂಗ್ ಮೆನು ಹೇಳಿ. ಶೆಫ್ ಟೇಸ್ಟಿಂಗ್ ಮೆನು ಹೇಳಿದ್ರೆ ಅಂದ್ರೆ ರಜ ಐಟಮ್ ತುಂಬಾ ಐಟಮ್ಗು ಬೇರೆ ಬೇರೆ ಹಾಕಿ ಮಡಗಿ ಅದ್ರ ಒಂದು 3 ಗಂಟೆ ಹೊತ್ತಲ್ಲಿ ಬೇರೆ ಕೋರ್ಸ್ಗಳಂಗೆ ತೋರಿಸ್ ನೋಡ್ಲಿ ಚಂದ ಟೇಸ್ಟ್ ಜಾಸ್ತಿ ನೋಡ್ಲಿಕ್ಕೆ ಆತ ಮಾಡ್ಲಾಗ ಹೇಳಿ ಅದ್ರ ಮಾಡಿದೆ. ಅದಕ್ಕೆ ತುಂಬಾ ಜನ ಬಂದವು. ಹಾಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದರೆ ಎಂತ ಹೇಳಿದ್ರೆ ಇದು ಡೆಸ್ಟಿನೇಷನ್ ಅಲ್ಲ. ಈಗ ಚಿಕ್ಕಮಂಗ್ಳೂರು ಡೆಸ್ಟಿನೇಷನ್, ಕೊಡಗು ಡೆಸ್ಟಿನೇಷನ್, ಮೈಸೂರು ಡೆಸ್ಟಿನೇಷನ್, ಅಡ್ಡನರ್ಕ ಡೆಸ್ಟಿನೇಷನ್ ನಾವು ಮಾಡಿಕೊಳ್ಳಬೇಕು. ಮಾಡಕ್ಕಾದ್ರೆ ಏನಾದ್ರು ಒಂದು ಇವೆಂಟ್ ಮಾಡಬೇಕು, ಅಂತಾರೆ ಅಟ್ರಾಕ್ಷನ್ ಇರಬೇಕು. ಆ ಅಟ್ರಾಕ್ಷನ್ ನಾವು ಕ್ರಿಯೇಟ್ ಮಾಡಿ ಪುಷ್ ಮಾಡಬೇಕು. ಹಾಗೆ ಮತ್ತೆ ತುಂಬಾ ಟ್ರಾವೆಲ್ ಮಾಡಿದ್ದೆ ನಾನು, ಎಸ್ಪೆಷಲಿ ಟೂರಿಸಂ ಹೈಯೆಸ್ಟ್ ಟಿಪ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಮಲೇಷಿಯಾಕ್ಕೂ ಬಾಲಿಕ್ಕೂ ಅಲ್ಲಿಂದ ಲಾಯ್ಕ ಮಾಡ್ತಾ ಇಪ್ಪಂಥದ್ದು ಸೌತ್ ಅಮೇರಿಕಲ್ಲಿ ಗ್ವಾಟೆಮಾಲಾ ಹೋಗಿದೆ, ಆಮೇಲೆ ಪೆರು ಹೋಗಿದೆ, ಆಮೇಲೆ ಕೊಲಂಬಿಯಾ ಹೋಗಿದೆ, ಅಮೇರಿಕ ಒಂದು 4 ಸಲ ಹೋಗಿದೆ, ಕೆನಡಕ್ಕೆ ಹೋಗಿದೆ, ಸ್ವಿಟ್ಜರ್ಲ್ಯಾಂಡ್ ನೆದರ್ಲ್ಯಾಂಡ್ಸ್ ಹೋಗಿದೆ, ಹಂಗರಿ ಹೋಗಿದೆ. ಹೇಳಿದ್ರೆ ಸ್ಪೋರ್ಟ್ಸ್ ಲಿಪ್ಪಾಗೆಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಹೋಗಿದೆ, ಅದು ಹೋಪಲ್ಲಿ ಇರ್ತದೆ. ಮತ್ತೆ ಹೋದಪ್ಪಾಗೆಲ್ಲ ಮತ್ತೆ ಆಸ್ಟ್ರೇಲಿಯಾ 6 ವರ್ಷ ಇತ್ತು. ಹೋದಪ್ಪಾಗ ಆದಷ್ಟು ಹೋಟೆಲ್ ಇಪ್ಪದು ಕಮ್ಮಿ, ಒಂದು ಕೌಚ್ ಸರ್ಫಿಂಗ್ ಅಥವಾ ಫ್ರೆಂಡ್ಸ್ ಹಂಗೆ ಅಷ್ಟಪ್ಪಾಗ ಲೋಕಲ್ ಟಚ್ ಬೇಕು. ಸೊ ಅದೆಲ್ಲ ಮಾಡಿ ಅಪ್ಪಾಗ ಅದ್ರ ಎಕ್ಸ್ಪೀರಿಯನ್ಸ್ ಸುಮಾರು ಇಲ್ಲಿ ಹಾಕ್ಲಿತ್ತೆ ನನಗೆ. ಆ ಬಾಲಿ ನೋಡಿ ಅಪ್ಪಾಗಂತ ಇಲ್ಲಿಷ್ಟು ಮರಳಾವ್ತು ಬಾಲಿಗೆ, ನಾ ಗದ್ದೆಗೆ ನಮ್ಮಲ್ಲಿ ಬೇಕಷ್ಟಿದ್ದು ಅರ ತೋರ್ಸು. ಈಗ ಎಷ್ಟೋ ಮಟ್ಟಿಗೆ ಅದು ಕಾಪಿ ಮಾಡೋದು ಹೇಳಿ ಅಲ್ಲ, ಬಟ್ ಅದು ಸಿಮಿಲರ್ ಕಾಣ್ತಾ ಇದ್ದು ಹೇಳಿದ್ರೆ ಬಿಕಾಸ್ ವೆರಿ ಸಿಮಿಲರ್ ಕಲ್ಚರ್. ಬಾಲಿಯಲ್ಲಿ ಹಿಂದೂಯಿಸಂ ಇನ್ನೂ ಆಕ್ಚುಲಿ ಕರೆಕ್ಟ್ ಆಗಿ ನನಗೆ ಬೈಕ್ ಜನ, ಬಟ್ ಕರೆಕ್ಟ್ ಆಗಿ ಶ್ರದ್ಧೆಯಿಂದ
ಎರಡಿದ್ದು ತಂತ್ರ ಮತ್ತೆ ಮಂತ್ರ. ಮಂತ್ರ ಬಿಟ್ಟರೆ ತಂತ್ರ ಹೇಳಿದ್ರೆ ಕ್ರಿಯೆ ಮಾಡೋದು, ಅದು ಮಾಡೋದು ಅವು ಜಾಸ್ತಿ. ದಿನಕ್ಕೆ 3 ಸಲ ಪೂಜೆ ಮಾಡ್ತೇವೆ ಎಲ್ಲರೂ. ನೈವೇದ್ಯ ಮಡಗಿ 3 ಸಲ ದಿನಕ್ಕೆ ಮಾಡ್ತೇವೆ ಪ್ರತಿಯೊಬ್ಬ ಸಹ. ರೋಡ್ಲೆಲ್ಲ ನೈವೇದ್ಯಗಳೇ ಬಾಲಿಗೆ ಹೋದಾಗ. ಸೊ ಅಲ್ಲಿ ನೇಚರ್ ಅಷ್ಟು ವಾಪಸ್ ಕೊಟ್ಟಿದ್ದು. ಹಿಂಗ ನಾವು ನೇಚರ್ ಕೊಟ್ಟರೆ ನೇಚರ್ ವಾಪಸ್ ಕೊಡ್ತೀವಿ, ಗ್ಯಾರಂಟಿ ಇದು. ಒಟ್ಟು ಅಲ್ಲಿ ನೋಡೋಕೆ ವಂಡರ್ಲ್ಯಾಂಡ್ ಹಂಗಿದೆ, ನಮ್ಮ ಜಾಗ ಸಹ ಹಂಗೆ ಇದ್ದು. ಅದೀಗ ಅದು ಮಾಡ್ಲಿ ಹೋಗಿ ಎಷ್ಟು ಮಟ್ಟಿಗೆ ಆಯ್ತು ಹೇಳಿದ್ರೆ, ಮೊನ್ನೆ ನಂಗೆ ಒಂದು ಮೆಸೇಜ್, ಐ ವಾಂಟ್ ಟು ಡೂ ಯುವರ್ ಕೋರ್ಸ್, ಇಸ್ ಇಟ್ ಲೊಕೇಟೆಡ್ ಇನ್ ಬಾಲಿ ಹೇಳಿ. ಬಾಲಿ ಎಲ್ಲ ಮಾಡಿದ ಅಡ್ಡಾಡಿ ಬಾಲಿ ಹೇಳಿದ್ರೆ ಎಷ್ಟಿತ್ತು. ಬಟ್ ಹೇಳಿದ್ರೆ ನಾವ್ ಎಂತ ನೋಡಿತ್ತು ಅದರ ರಿಕ್ರಿಯೇಟ್ ಮಾಡುವಾಗ ತುಂಬಾ ಡೌಟ್ಸ್ ಇರ್ತು, ಅದು ವರ್ಕ್ ಅಕ್ಕ, ಅದೆಂತಗೆ ಮಾಡುದು. ನಮ್ಮ ಪೇರೆಂಟ್ಸ್ ಜನರೇಷನ್ ಹಾಗೆ ನಾವು ಎಂತ ಹೇಳಿದ್ರು ಸಮೇತ ಕ್ವಶನ್ ಮಾಡ್ತಾವ ಅಷ್ಟೇ ಇರೋದು. 100 ಸಲ ಯೋಚನೆ ಮಾಡು ಹೇಳಿದ್ರೆ ಅವರ ಟೈಮ್ ಹಂಗಿತ್ತು, ನಾವು ಅವ್ರ ಬ್ಲೇಮ್ ಮಾಡ್ಲಾಗ. ನಮ್ಮ ಟೈಮ್ ಹಂಗಿಲ್ಲ, ನಮ್ಮ ಟೈಮ್ ಇಟ್ಸ್ ಫಾರ್ ಎಕ್ಸ್ಪೆರಿಮೆಂಟ್ಸ್. ಈಗ ಬೇರೆ ದೇಶದಲ್ಲಿ, ಅಡ್ವಾನ್ಸ್ ದೇಶದಲ್ಲಿ 30 ವರ್ಷ ಹಿಂದೆ ಹೆಂಗೆ ಎಕ್ಸ್ಪೆರಿಮೆಂಟಲ್ ಸ್ಟೇಜಿಂಗ್ ಬಂದವು, ಈಗ ನಾವು ಖಂಡಿತ ಆ ಸ್ಟೇಜ್ ಅಲ್ಲಿ ಇದ್ವಿ. ನಾವು ಮಾಡಬೇಕು, ನಾವು ಸುಮ್ಮನೆ ಗುಪ್ಪಲ ಮಾಡಿಕೊಂಡು ಹೋದಷ್ಟು ಈ ಡೈರೆಕ್ಷನ್ ಹೊಸತೆ ಸಿಕ್ಕುತ್ತು ಅಲ್ದ. ಈಗ ಎಲ್ಲರೂ ಒಂದೊಂದು ಡೈರೆಕ್ಷನ್ ನಡ್ಕೊಂಡು ಹೋಗ್ಬೋದು ಅದ, ಅಥವಾ ಓಡಿಕೊಂಡು ಹೋಗ್ಬೋದು. ಪ್ರತಿಯೊಬ್ಬನ ಡೈರೆಕ್ಷನ್ ಮುಂದೆ ಹೋದಪ್ಪ ಹೊಸತ್ತೆ ಸಿಕ್ಕದಷ್ಟೇ ಹೊರತು ಒಬ್ಬ ಮಾಡಿದ್ದೆ ಇನ್ನೊಬ್ಬ ಸಿಕ್ಕ ಅನ್ಲೆಸ್ ಜಸ್ಟ್ ಕೀಪ್ ಕಾಪಿಂಗ್ ಹಂಗಿದೆ ಆತ್ವೇಳಿ ಅನ್ಸುತ್ತೆ. ಸೊ ಈಗ ಅಗ್ರಿ ಟೂರಿಸಂ ಡೆವಲಪ್ ಆಯ್ತು. ಸೊ ನಂಗಳ ಹತ್ರ ಮಡ್ಕಾಟ್ 4 ಮಡ್ ಕಾಟೇಜಸ್ ಇದ್ದು, ಆಮೇಲೆ ಒಂದು ಟ್ರೀ ಹೌಸ್, ಒಂದು ಫ್ಲೋಟಿಂಗ್ ಹೌಸ್ ಹೇಳಿದ್ದು, ಮತ್ತೆ ಡಾಮ್ಸ್ ಅಂತ ಸ್ಕೂಲ್ ಕ್ಯಾಂಪ್ ಅಂದ್ರೆ ಡಾರ್ಮ್ಸ್ ಅಲ್ಲಿ 2 ಡಾಮ್ಸ್ ಇದ್ದು. ಸೊ ಇಷ್ಟು ನಡೆಸುತ್ತೆ. ಪುಷಿಂಗ್ ಫಾರ್ ಅಗ್ರಿ ಟೂರಿಸಂ ಲೈಸೆನ್ಸ್ ಫ್ರಮ್ ದ ಗವರ್ಮೆಂಟ್. ಇನ್ನೂ ನಿಧಾನಲ್ಲಿದ್ದಷ್ಟೇ. ಒಂದು ಫೋರಮು ಮಾಡಿಕೊಂಡಿದೆ. ಹೋಪ್ಫುಲಿ ಅದು ಪಾಸ್ ಆದ ಕೂಡಲೇ ಇದೆಲ್ಲ ಎಲ್ಲ ಫಾರ್ಮರ್ಸ್ ಉಪಯೋಗ ಮಾಡಕೊಳ್ಳಿ ಅಂತ ಹೇಳುದು. ಅಂತ ಹೇಳಿದ್ರೆ ಏನ ಅಜ್ಜನ ಟೈಮಲ್ಲಿ ಅಡಕೆಗೆ ರೇಟ್ ಬಂದು ಬದುಕಿದವು, ಈಗ ಅಡಕೆ ರೇಟ್ ಇದ್ದು ಆದ್ರೆ ರೋಗ ಈಗ ಬೇರೆ ಇದ್ದಿದ್ದು, ಪ್ಲಸ್ ನಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿ ಈಗ ಎಲ್ಲದಕ್ಕೆ ಎಕ್ಸ್ಪೆನ್ಸಸ್. ಸೊ ಫಾರ್ಮರ್ಸ್ ಮ್ಯಾಕ್ಸಿಮಮ್. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈಗ ರೆಸಾರ್ಟ್ಸ್ ಹೋಗೋ ಜನಾಂಗ ಕಮ್ಮಿ ಆಗ್ತಾ ಇತ್ತು. ಕರೆಕ್ಟ್. ಹೋಮ್ ಸ್ಟೇಸ್ ಅಲ್ಲ, ಎಕ್ಸ್ಪೀರಿಯನ್ಷಿಯಲ್ ಟೂರಿಸಂ, ಇಂಟಗ್ರೇಟೆಡ್ ವೆಲ್ನೆಸ್, 2 words I'll tell you. ಎಕ್ಸ್ಪೀರಿಯನ್ಷಿಯಲ್ ಟೂರಿಸಂ, ಇನ್ನೊಂದು ಇಂಟಗ್ರೇಟೆಡ್ ವೆಲ್ನೆಸ್, ಹೆಡಿಂಗ್ ಟುವರ್ಡ್ಸ್ $1 trillion ಎಕಾನಮಿ. ಇದರ ಫೋರ್ ಫ್ರಂಟ್ ಇಲ್ಲಿ ಈಗ ರೆಸಾರ್ಟ್ ಅಲ್ಲಿ ಇದರ ಕ್ರಿಯೇಟ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದವು ಸುಮಾರು. ಆದ್ರೆ ಬುದ್ಧಿವಂತರಿಗೆ ಅದು ಗೊತ್ತಾವ್ದು, ನೋಡಿದ ಕೂಡಲೇ ಇದು ಗೊತ್ತಾಗುತ್ತೆ. ಬಿಕಾಸ್ ಪೀಪಲ್ ಆರ್ ಎಕ್ಸ್ಪೋಸ್ ಬಿಕಾಸ್ ಆಫ್ ದ ಫೋನ್ ಅಂಡ್ ಎವ್ರಿಥಿಂಗ್. ಆದ್ರೆ ಇಂಥದ್ದು ನಮ್ಮ ಒರಿಜಿನಾಲಿಟಿ ಬಂದ ಕೂಡಲೇ ಅದಕ್ಕೆ ಒಂದು 10-15 ಪಾಯಿಂಟ್ಸ್ ಮೇಲೆ ಹೋಗಿಬಿಡ್ತು. ಸೊ ಅದ್ರ ಯೂಸ್ ಮಾಡಕ್ಕೆ ನಾವು. ಸೊ ಐ ರೆಕಮೆಂಡ್ ಆಲ್ ದ ಫಾರ್ಮರ್ಸ್ ಎಲ್ಲರೂ ಸಹ, ಎಸ್ಪೆಷಲಿ ವಿತ್ ದ ಸ್ಪೆಷಲ್ ಕ್ಯೂಸಿನ್. ಹವ್ಯಕ ಕ್ಯೂಸಿನ್ ಅಂತ ನೋಡಿದ್ರೆ ಬಟ್ಟೆನ್ ನೋಡಿಕೊಂಡೇ ಬಾಕಿ. ಇಮ್ಯಾಜಿನ್ ಅದರೆಲ್ಲ ಇನ್ಫ್ಯೂಸ್ ಮಾಡಿ ನಮ್ಮ ಕುಕಿಂಗ್ ಇದ್ರ ಸುಮಾರು ಇದ್ದು. ಲೈಕ್ ಜಸ್ಟ್ ಸ್ಕ್ರೇಪಿಂಗ್ ದ ಸರ್ಫೇಸ್ ಇಲ್ಲಿ ಅನ್ಸುತ್ತೆ ನನಗೆ. ಅಗ್ರಿ ಟೂರಿಸಂ ಹಾಗೆ ಸರ್, ಅದು ಉದ್ದ ಆನ್ಸರ್ ಕೊಟ್ಟೆ. ತೊಂದರ್ಲೆ ಅದು ಬೇಕು ಹೇಳ್ರೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಆನ್ಸರ್ಸ್ ಕವರ್ ಆಗುತ್ತೆ. ಸೊ ಅದೇ ನಾನು ಈಗ ಇನ್ಸ್ಟಾಗ್ರಾಮ್ ಇಲ್ಲಿ ಸ್ಕ್ರಾಲ್ ಮಾಡುವಾಗ ಅಫ್ಕೋರ್ಸ್ ಆ ನೀರಿಲಿಂತ ಮನೆ ಮಾಡಿದ್ಯಲ್ಲ ನಿಂಗ, ಅದು ನಮ್ ಹೆರದೇಶಲ್ಲೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ನೋಡ್ತದ್ದು ಹೀಗೆ ನೋಡುವಾಗ ಕೆಳಂದು ಫುಲ್ ನೀರ್ ಕಾಬೋದೆಲ್ಲ. ಇಲ್ಲಿ ಇಂಡಿಯಲ್ಲಿ ಸ್ಪೆಷಲಿ ಕರ್ನಾಟಕಲ್ಲಿ ನಾನು ಫಸ್ಟ್ ನೋಡಿದ್ದು. ಸೊ ಈ ಐಡಿಯಾ ನಿಂಗೆ ಬಂದದ್ದು ಹೆಂಗೆ? ಇದು ಅಜ್ಜನ ಮನೆ, ಅಜ್ಜನ ಅಪ್ಪನ ಅಕ್ಕ ಕಟ್ಟಿದ್ದು. ಅಜ್ಜನ ಅಕ್ಕ ಸಲ ಅಜ್ಜನ ಅಪ್ಪನ. ಸೊ ಎಲ್ಲರೂ ಸಹ ಪ್ರಾಯಪ್ಪಗ ಇನ್ನೊಂದು ಮನೆ ಇದ್ದು ಮನೆಯಲ್ಲಿ. ಸೊ ವಾಟ್ ವುಡ್ ಬಿ ಮೈ ಐಡಿಯಲ್, ನಾನು ನೀರ್ಲಿಪ್ಪ ಜಲವಾಸಿ ಜನ ಹಾಗೆ ಐಡಿಯಲ್ ಇಪ್ಪಾಗ ನನಗೆ ಅಲ್ಲೊಂದು ತುಂಬಾ ಅಟ್ರಾಕ್ಷನ್ ಇತ್ತು. ಆ ಪಾಂಡ್ ಅಂತ ಹೇಳಿ ಸಣ್ಣದಿಪ್ಪ ಅಪ್ಪನ ಫಸ್ಟ್ ಥಿಂಗ್ ಈಜಲೆ ಕಲ್ಚಲು ಹೋಗುವಾಗ ಅದೀಗ ಎಲ್ಲಿದ್ದು ಟರ್ಟಲ್ ಪಾಂಡ್ ಹೇಳಿ ಕ್ಲಿಯರ್ ಪಾಂಡ್ ಹೇಳಿ ಅಂತ ಕರೆಯುತ್ತೆ. ಆ ಪಾಂಡಿಂದ ದಾಟಿಕೊಂಡು ಹೋಗಿತ್ತು. ಆದ್ರೆ ಪ್ರತಿದಿನ ನೋಡಿ, ಎಸ್ಪೆಷಲಿ ಈ ಟೈಮಲ್ಲಿ ಬಿಟ್ವೀನ್ ಜುಲೈ ಟು ನವೆಂಬರ್ ನೀರು ಫುಲ್ ಆಗಿ ಕ್ಲಿಯರ್ ಇಪ್ಪದು, ಬಾಟಮ್ ಕಂಬದು. ಅಲ್ಲಿ ಅಂತ ರಿಫ್ರಾಕ್ಷನ್ ಎಕ್ಸ್ಪೆರಿಮೆಂಟ್ ಮಾಡುದು, ಅಲ್ಲಿ ಅಂತ ಬೋಟ್ ಓಡಿಸುದು, ಅಲ್ಲಿ ಬೇರೆ ಬೇರೆ ಹವಾ ಕ್ರಾಫ್ಟ್ ನಂಗೆ ಮಾಡುದು ಎಂತೆಲ್ಲ ಮಾಡಿಕೊಂಡಿತ್ತೆ ಅಲ್ಲಿ ಸಣ್ಣದಿಪ್ಪಾಗ. ಸೊ ಅಲ್ಲಿ ಆ ಜಾಗಕ್ಕೆ ತುಂಬಾ ಅಟ್ರಾಕ್ಷನ್ ಇತ್ತು. ಅಲ್ಲಿ ಎಂತ ನಾನು ಮಾಡಕ್ಕೆ 2015 ಹರಟೆ ಸ್ಟಿಲ್ಟ್ಸ್ ಹಾಕಿ ಅದರ ಮೇಲೆ ಕಟ್ಟುದು. ಈ ಮಾಲ್ಡೀವ್ಸ್ ಇಲ್ಲೆಲ್ಲ ಇದ್ದಲ್ಲ ಸಮುದ್ರದ ಇದರಲ್ಲಿ ರೋಸ್ ಆಫ್ ಹಾಗೆ ಸೀದಾ ಆಕ್ಸಿಸ್ ನೀರಿಂಗ್ ಇಪ್ಪ ಎನ್ನ ಮನೆ ಅಕ್ವಾಮ್ಯಾನ್ಸ್ ಡನ್ನ ಅಥವಾ ಅಟ್ಲಾಂಟಿಸ್ ಅಥವಾ ಸಂಸ್ಕೃತ ಟ್ರಾನ್ಸ್ಲೇಷನ್ ಫಾರ್ ಅಟ್ಲಾಂಟಿಸ್ ಶಂಖದ್ವೀಪ. ಈಗ ಅದ್ರ ಹೆಸರು ಶಂಖದ್ವೀಪ.
ಅದ್ರ ಮಾಡಗಲಿ 2017 ಸ್ಟಿಲ್ಸ್ ಮಾಡಿದೆ. ಅದೇ ಕೂಡ್ಲೆ ಎಲ್ಲರೂ ಹೇಳಿಸ್ ಇದ್ದಲ್ಲ ಅಪ್ಪಲಿಲ್ಲ ಹೋಪಲಿಲ್ಲ ನೀನ್ ಸುಮ್ಮನೆ ಕೂರಿ. ಮತ್ತೆ ಅದರಿಂದ ಡೈವರ್ಟ್ ಆಗಿ ಟ್ರೀ ಹೌಸ್ ಆಯ್ತು. ಏನ್ ಹೇಳಿದ್ರೆ ಅದಕ್ಕೆ ಸೈಡ್ಲೆಲ್ಲ ವುಡ್ ಎಂದು ಕೂಡ ಕೇಳಿ ನಮ್ಮಲ್ಲಿ ಪ್ರತಿ ವರ್ಷ 30 ಮರ ಬೀಳ್ತು. ಅದ್ರ ನಾವು ಉಪಯೋಗ ಮಾಡಕ್ಕೆ ಕರೆಕ್ಟ್. ಅದ್ರೀಗ ಹೆರ ಮಾರ್ಲಿಕ್ಕಾದ್ರೆ ಪರ್ಮಿಷನ್ ಎಲ್ಲ ಆಯ್ತು, ಬಟ್ ನಮಗ್ ಉಪಯೋಗ ಮಾಡಿಕೊಂಡು ಸೊ ಅದ್ರ ಉಪಯೋಗ ಮಾಡ್ಕೊಂಡು ಮಾಡಿದ್ರೆ ಮರ ನಿಲ್ತಿಲ್ಲ ಹೆರ ಎಂತ ಅಂದ್ರೆ ಮರ ಎಲ್ಲ ಹೋಯ್ತು. ಸೊ ಟ್ರೀ ಹೌಸ್ ಮಾಡಿದವು ಪ್ರೊಫೆಷನಲ್ಸ್. ಅವಾಗ ಹೋದರೆ ಹೆಂಗ ಹೇಳಿ ಅವ್ ಧೈರ್ಯ ಕೊಟ್ಟು ಹೋಯ್ದಿಲ್ಲ 10 ವರ್ಷ ಅದ ಕೂಡಲೇ ಅದ್ರ 10ನೇ ವರ್ಷದ ಅಥವಾ 9ನೇ ವರ್ಷದ ಆನಿವರ್ಸರಿನ ನಾನು ಇದು ಮಾಡ್ತೆ ಹೇಳಿ 2023 ಎಂಡಲ್ಲಿ ಶುರು ಮಾಡಿದ್ದು. 24 ಎಂಡಲ್ಲಿ ಶುರು ಮಾಡಿದ್ದು. 2025 ಅಪ್ಪ ಮುಗಿತು, 1 ವರ್ಷ ಬೇಕಾಯ್ತು ನನಗೆ. ಸೊ ಸ್ಕೆಲಿಟಲ್ ಸ್ಟ್ರಕ್ಚರ್ ಮೆಟಲ್ಲಿ ಮಾಡಿ 3 floors ವಿತ್ ಎ ಫ್ರೇಮ್. ಆಮೇಲೆ ಅದಕ್ಕೆ ವುಡನ್ ಲೈಕ್ ಸ್ಟ್ರಾಂಗ್ ಅಕೇಸಿಯಾ ವುಡ್ ಸುಮಾರು ಸಿಕ್ಕುತ್ತು, ಅದ್ರ ಹಾಕಿ ಫ್ಲೋರಿಂಗ್ ಸೈಡ್ ವಾಲ್ಸ್ ಮಾಡಿ ಮತ್ತೆ ವಾಟ್ ಎವರ್ ಐವ್ ಸೀನ್ ಫ್ರಮ್ ಮೈ ಟ್ರಾವೆಲ್ಸ್ ಅದ್ರೆಲ್ಲ ಇದು ಮಾಡಿ ನಮ್ಮ ಲೋಕಲ್ ಆಚಾರ್ಯ ಪಿಂಟರೆಸ್ಟ್ ಡೌನ್ಲೋಡ್ ಮಾಡಿಸಿ ಎಂಚ ಮಲ್ಪೋಲಿಯಾ ಇಸ್ ಲೈಕ್ ಎಸ್ ಮಂಗೆ ಅದಾಯ್ತು. ಸೊ ಅದಕ್ಕೆ ಎಷ್ಟು ಡಿಮ್ಯಾಂಡ್ ಬರ್ತಾ ಇದ್ದು ಇಟ್ಸ್ ನಾಟ್ ಕ್ರೇಜ್ ಆಲ್ಸೋ. ಆನದಕ್ಕೆ ಎಂತ ಮಾಡಿದ್ದು ಹೇಳಿದ್ರೆ ಈಜು ಅಪ್ಪಕ್ಕೆ ಮಾತ್ರ ಕೊಡುದು ಹೇಳಿ ಮಾಡಿದ್ದೆ. ಹಂಗೆ ರಿಸ್ಕ್ ಬೇಡ ಹೇಳಿ ಹಂಗೆ ಯಾವ್ದ್ರಲ್ಲೂ ಇಲ್ಲ ಹೆಂಗಳದ್ದು ಬರೀ ವರ್ಡ್ಸ್ ಆಫ್ ಮೌತ್, ಇನ್ಸ್ಟಾಗ್ರಾಮ್ ಮತ್ತೆ ವರ್ಡ್ ಆಫ್ ಮೌತ್ ಮಾತ್ರ, ಯಾವ್ದ್ರಲ್ಲೂ ಹಾಕಿದ್ದಿಲ್ಲ. Airbnb ಇಲ್ಲ, ಬಟ್ ಹಾಕಕ್ಕೆ ಇನ್ನು ಫ್ಯೂಚರ್ಲಿ ಹಾಕೆಲ್ಲಪ್ಪ ತುಂಬಾ ಡಿಮಾಂಡ್ ಬಪ್ಪು ಹೇಳಿ ಅನ್ಸುತ್ತೆ. ಈಗ ಹೆಂಗೋ ಹೆಚ್ಚು ಒಪ್ಪದು ಸ್ಕೂಲ್ ಕ್ಯಾಂಪ್ಸ್, ಆಮೇಲೆ ವರ್ಡ್ ಆಫ್ ಮೌತ್ ಇಂದ ಬಪ್ಪು, ಮತ್ತೆ ಇನ್ನೊಂದು ನಂಗೆ ಇವೆಂಟ್ ಮಾಡೋದು ಇವೆಂಟಿಂಗ್ ಬಪ್ಪ ಅಂತ ಜನ ಅಷ್ಟೇ. ಇಟ್ಸ್ ಅ ವೆರಿ ಐ ಮೀನ್ ವಿನ್ ಸಿಚುವೇಶನ್. Airbnb ವಿನ್, ಬಟ್ Airbnb ಎಷ್ಟೋ ದೊಡ್ಡ ಬಿಸ್ನೆಸ್ ಆಗಿ ಎಷ್ಟೋ ಇದು ಮಾಡಿದವ ನೋಡಿ. ಕೊಲಂಬಿಯಲ್ಲಿ ಅಂತ ಒಂದು ಅದ್ಭುತ ಫ್ಯಾಮಿಲಿ ನೋಡಿದ್ದೆ, ಅವ್ರ ಹತ್ರ 18 Airbnb ಗೆದ್ದು ಅದ್ರ ಇನ್ಕಮ್ ಇಲ್ಲಿ ಒಂದು ಐಲ್ಯಾಂಡ್ ಇಲ್ಲಿ ಬದುಕುತ್ತಾ ಇದ್ದು. ಅವಕ್ಕೆ ಸ್ಪೀಡ್ ಬೋಟ್ ಅಂತ ಎಷ್ಟು ಜೆಟ್ ಸ್ಕೀಸ್ ಅವ್ರ ಮನೆಯಲ್ಲೇ ಹಂಗೆ. ಸೊ Airbnb ಇಸ್ ಗುಡ್. ಸೊ ಈಗ ಹಿಂಗೊಂದು ಆಲೋಚನೆ ಮಾಡ್ತಾವು ಅಗ್ರಿ ಟೂರಿಸಮ್ ಇದು ಮಾಡ್ತಾವು ಹೇಳಿ, ಆದ್ರೆ ನಿಂಗ ಹೇಳುವ ಹಂಗೆ ಅವಕ್ಕೊಂದು ಮಿನಿಮಮ್ ಎಷ್ಟು ಜಾಗ ಬೇಕಾಗುತ್ತೆ? ಆಕ್ಚುಲಿ 1 ಎಕರೆ ಸಾಕು. 1 ಎಕರೆ ಬೇಡ. ಆಸ್ಟ್ರೇಲಿಯಲ್ಲಿ ಮೋಸ್ಟ್ ಫೇಮಸ್ ಫಾರ್ಮರ್ ಆದವ ನಮ್ಮ ಇಲ್ಲಿ ಒಬ್ಬ ನಮ್ಮನ ಪ್ರೆಸೆಂಟೇಶನ್ 1 cow ಡೈರಿ ಹೇಳಿ ಬರೀ 1 ಎಕರೆ ಜಾಗಲಿ, ಅದು ನಮ್ಮ ಮಾಲಿಂಗ ನಾಯಕ ಅಷ್ಟೇ 2.5 ಎಕರೆ ಜಾಗಲಿ. ಅದ್ರ ಹೆಂಗ್ ಉಪಯೋಗ ಮಾಡ್ತಿ ಅದ್ರ ಮೇಲೆ ಜನ ಒತ್ತವು. ನಿಂಗಳ ಹತ್ರ ವೆಜಿಟೇಬಲ್ ಗಾರ್ಡನ್ ಇದ್ದ, ತರಕಾರಿ ಇದ್ದ, ಹಿತ್ಲು ಇದಿದ್ದ, ನಿಂಗಳ ಹತ್ರ ದನಂಗ ಇದ್ದ, ನಿಂಗಳ ಹತ್ರ ಬೇರೆ ಬೇರೆ ತರದ ಸಸಿಗಳು ಇದ್ದ, ಗಿಡಗಳು ಇದ್ದ, ನಿಂಗು ಅದ್ರ ಉಪಯೋಗ ಮಾಡಿಕೊಂಡು ಊಟ ಮಾಡ್ತೀರಾ. ಇದೆಲ್ಲ ಹೈ ಪಾಯಿಂಟ್ಸ್. ಸೈಜ್ ಅಲ್ಲ, ಸೈಜ್ ಇದ್ರೆ ಹೆಲ್ಪ್ ಆಗ್ತದೆ ದೊಡ್ಡ ಲಾರ್ಜ್ ಸ್ಕೇಲ್ ಮಾಡ್ಲಿ, ಬಟ್ ಸಣ್ಣ ಸ್ಕೇಲ್ ಅಷ್ಟೇ ಬೇಕಪ್ಪ. ನೀವು ಶುರು ಮಾಡೋದು ಟೆಂಟ್ ಇಂದ ಶುರು ಮಾಡ್ಲಕ್, ಸೀಸನಲ್ ಟೆಂಟ್ ಇಂದ ಶುರು ಮಾಡ್ಲಕ್ ಹೇಳಿ ತುಂಬಾ ಕಮ್ಮಿ ಕಾಸ್ಟ್. ಒಂದೇ ಒಂದು ಕಾಸ್ಟ್ ಸರಿಯಾದ ಟಾಯ್ಲೆಟ್ ಬಾತ್ರೂಮ್ಸ್. ಅದು ನಿಂಗೊಂದು 2 ಬಾತ್ರೂಮ್ 2 ಟಾಯ್ಲೆಟ್ ಅಥವಾ ಒಂದೊಂದು ಮಾಡಿ ಸಣ್ಣಕ್ಕೆ ಶುರು ಮಾಡಿ ಅದೊಂದು ಸ್ಟಾರ್ಟ್ ಮಾಡುವಂತದ್ದು. ಕ್ಲೀನ್ ಆಗಿಪ್ಪದು ವೆಸ್ಟರ್ನ್ ಎಲ್ಲ ಕೇಳ್ತು, ಸೊ ವೆಸ್ಟರ್ನ್ ಟಾಯ್ಲೆಟ್ಸ್ ಅಷ್ಟೇ. ಆದ್ರೆ ಕ್ಲೀನ್ ಆಗಿ ಮಾಡುದು, ಯಾವ್ದೇ ರೀತಿ ಸ್ಮೆಲ್ ಬಾರದೆ ಕ್ಲೀನ್ ಆಗಿ ಮಾಡಬೇಕು. ಮತ್ತೆ ಟೆಂಟ್ಸ್ ಇಂದ ಶುರು ಮಾಡ್ಲಾಕು. ಸೊ ಕ್ಯಾಂಪಿಂಗ್ ಸೈಟ್ಸ್ ಕೊಡುದು. ಕ್ಯಾಂಪಿಂಗ್ ಇಲ್ಲಿ ನಾವು ಟೆಂಟ್ ಹಾಕಿ, ಮಳೆಗಾಲ ಇದ್ರೆ ಮೇಲೆ ಒಂದು ಸಣ್ಣ ಚಪ್ಪರದಂಗೆ ಮಾಡಿ ಅದ್ರಕ್ಕೆಲ್ಲ ಟೆಂಟ್ಸ್ ಹಾಕಿ ಅದ್ರೊಳಗೆ ಕಂಫರ್ಟೇಬಲ್ ಬೆಡ್ ಮತ್ತೆ ನಿಮ್ಗೆ ಖರ್ಚು ಮಾಡೋದೇನಿದ್ರು ಬೆಡ್ ಶೀಟಿಂಗ್ ಖರ್ಚು ಮಾಡಿ. ಆ ಬೆಡ್ ಶೀಟ್ ಪಿಲ್ಲೋ ಕವರಿಂಗ್ ನೀವು ಖರ್ಚು ಮಾಡಿದ್ರೆ ಮತ್ತೆ ಬೆಡ್ಡಿಂಗ್ ಒಳ್ಳೆ ಖರ್ಚು ಮಾಡಿದ್ರೆ ಆ ರಾತ್ರಿ ಹೊರಗೆ ಮರದನ್ನ ಏಳುವ ಫ್ರೆಶ್ನೆಸ್ ಅವಕ್ಕೆ ಎಂತ ಸಿಕ್ಕುತ್ತೆ ಈ ಹಳ್ಳಿಲಿ ಪೇಟೆ ಅವಕ್ಕೆ, ಅದು ಅನ್ಬೀಟಬಲ್. ಅದೇ ಅವರ ವಾಪಸ್ ನಿಮ್ಗೆ ಹೇಳುತ್ತೆ. ಮತ್ತೆ ಫುಡ್, ಅದು ಫುಡ್ಡಿನ ಮನೆಯಲ್ಲಿ ಅಥವಾ ನಮ್ಮಲ್ಲಿ ಮನೇಲಿ ಮಾಡಿದ್ರಲ್ಲ ಪ್ಲೇಟಿಗೆ ರಜ್ಜಲ್ಲಿ ಹಾಕಿ ತಕೊಂಡು ಅಷ್ಟೇ ಸಾಕು. ಬಂಡವಾಳ ತುಂಬಾ ಕಮ್ಮಿ ಸಾಕು ಇದಕ್ಕೆ. ಖರ್ಚು ಹೇಳಿದ್ರೆ ಟಾಯ್ಲೆಟ್ ಬಾತ್ರೂಮ್ ಇಂದು ದೊಡ್ಡ ಖರ್ಚು. ಟೆಂಟ್ ಎಲ್ಲ 10,000 ಇಂದ 15,000ಕ್ಕೆ ಸಿಕ್ಕುತ್ತು. ಲೈಕ್ ಅದು 4,000 ಶುರು ಹೋಯ್ತು. ಅಂಥದ್ದೇ 3 ಹಾಕಿ ಮತ್ತೆ ಬೆಡ್ಡಿಂಗ್ ಎಲ್ಲ ಆಗಿ ಒಂದು 50,000 ಬಂಡವಾಳ ಇದಕ್ಕೆ ಬೆಡ್ಡಿಂಗ್ಸ್ ಹಿಂಗೆ ಹಾಕಿ, ಮತ್ತೆ ಟಾಯ್ಲೆಟ್ ಬಾತ್ರೂಮ್ ಹಿಂಗೆ ಅದು ನಿಂಗಳ ಇಲ್ಲಿ ಮೇಸ್ತ್ರಿ ಹೆಂಗೆ ಸಿಕ್ಕುತ್ತೋ ನಿಂಗಳ ಮಾಡುದು. ಆದಷ್ಟು ಸಿಮೆಂಟಿಂಗ್ ಮಣ್ಣು ಮಿಶ್ರಣ ಮಾಡಿ ಹಾಕ್ಲೆ ನೋಡಿ, ಅಷ್ಟಪ್ಪ ಅರ್ದಿ ಫೀಲಿಂಗ್ ಬತ್ತು. ಅರ್ದಿ ಇಸ್ ಲಕ್ಸುರಿ. ಈಗ ಮುಂದೆ ಹೋಗುವಾಗ ಚೌಕದ ಇದು ಸಿಮೆಂಟು, ಟೈಲ್ಸು, ಮಾರ್ಬಲ್ ಎಲ್ಲ ಝೀರೋ, ಎಲ್ಲ ಕೆಳಗೆ. ಇನ್ನು ಯಾರಿಂಗ ಅದಕ್ಕೆ ಇಷ್ಟ ಇಲ್ಲ. ಕಾವಿನೆಲ್ಲ ಗೋಬರ್ ಇದ್ ಮಾಡಿದನೆಲ್ಲ, ಸಿಮೆಂಟಿಂಗ್ ಮಣ್ಣು ಮಿಶ್ರಣ ಮಾಡಿದಂತನೆಲ್ಲ, ನಮ್ಮ ಮಣ್ಣಿನನೆಲ್ಲ, ಇದಕ್ಕೆಲ್ಲ ಹೈಯೆಸ್ಟ್ ಪಾಯಿಂಟ್ಸ್ ಇನ್ ಫ್ಯೂಚರ್ಲಿ. ಓಕೆ, ಸೊ ಅಂಥದ್ದು ಮಾಡಿಕೊಟ್ರೆ ಖಂಡಿತ ಶುರು ಮಾಡ್ಲಕ್ಕ. ಮತ್ತೆ ಇನ್ ದಿ ಎಂಡ್ ಆಫ್ ದ ಡೇ ಹೌ ಮಚ್ ಯು ಕ್ಯಾನ್ ಓಪನ್ ಯುವರ್ ಹಾರ್ಟ್ ಇನ್ ಟು ದ ಪೀಪಲ್,
ಅಲ್ಲ ಎಷ್ಟು ನಿಮ್ಗೆ ನೆಗೆ ಮಾಡಿಕೊಂಡು ಅವ್ರು ಮಾಡ್ತೀನಿ ನೆಗೆ ಮಾಡಿಕೊಂಡು ಕಳ್ಸುತ್ತಿ ಅದು ಸಾಕೌತೆ ಅಂತ ಹೇಳಿದ್ರೆ ಪೇಟೆಲ್ ಒಂದಿದಲ್ಲ ಆಚೀಚೆ ಅವ್ನು ನೋಡ್ಲಿಲ್ಲ ಅಂತೆಲ್ಲ ಇದು ಇನ್ನೊಬ್ಬ ಒಬ್ಬ ಸ್ಟ್ರೇಂಜರ್ ನೆಗೆ ಮಾಡೋದು ನೋಡ್ರೆ ಖುಷಿ ಅಪ್ಪಲ್ಲ ಶುರು ಆಚೆ ಮನೆಯವೇ ಯಾರೊಳಿ ಪರಿಚಯ ಇರ್ತಿಲ್ಲ. ಹಾಗೆ ಸೊ ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ಹಾಸ್ಪಿಟಾಲಿಟಿ ವೈಬ್ ಆಫ್ ದ ಪ್ಲೇಸ್ ಅಂಡ್ ಹೌ ಲೆಜಿಟಿಮೇಟ್ ಇಟ್ ಈಸ್ ಟು ದ ನೇಚರ್ ಅಲ್ಲ ಅಥೆಂಟಿಸಿಟಿಯಲ್ಲಿ ಹೇಳೋದು ಅದಕ್ಕೆ ಜನ ಬಯಸ್ಬೋದು.